ಪ್ರಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೆ ಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯ ಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ. ಲಲಿತಾದೇವಿಯ ನೆಲೆಯನ್ನು ಕುರಿತು, ಅವಳ ನಿವಾಸ ಸ್ಥಾನವನ್ನು ಕುರಿತು ಶಂಕರ ಭಗವತ್ಪಾದರು ಆಡಿದ ಮಾತುಗಳು. ಸುಧಾ ಸಿಂಧೋರ್ ಮಧ್ಯೆ, ಅಮೃತ ಸಾಗರದ ಮಧ್ಯದಲ್ಲಿ, ಸುರವೆಟಪಿ ವಾಟೀ ಪರಿವೃತೆ ಮಣಿದ್ವೀಪೆ, ಮಣಿಮಯವಾದ ದ್ವೀಪ, ನವರತ್ನಮಯವಾಗಿರ್ತಕ್ಕಂಥ ಒಂದು ದ್ವೀಪ. ಆ ದ್ವೀಪದ ತುಂಬ ದೇವವೃಕ್ಷಗಳು, ಕಲ್ಪವೃಕ್ಷಗಳದ್ದೇ ವನ. ಅದರೊಳಗೆ ಚಿಂತಾಮಣಿ ಗೃಹ. ಚಿಂತಾಮಣಿ ಅಂದರೆ ಚಿಂತಿಸಿದ್ದನ್ನು ಕೊಡುವಂಥ ಮಣಿ. ಅದು ನಮ್ಮ ಮನಸ್ಸಲ್ಲಿ ಏನು ಅಪೇಕ್ಷೆಗಳು ಬರುತ್ತವೋ ಚಿಂತನೆ ಆದಾಗ ಅದನ್ನು ಕೊಡ್ತಕ್ಕಂಥ ಮಣಿಗೆ ಚಿಂತಾಮಣಿ ಅಂತ ಕರೀತಾರೆ. ಚಿಂತಾಮಣಿಯನ್ನು ಕೇವಲ ಧಾರಣೆ ಮಾಡಿರೋದಲ್ಲ, ಆಕೆ ಚಿಂತಾಮಣಿ ಅಂದರೆ ಕಟ್ಟಿದ ಒಂದು ಭವನದಲ್ಲಿ ಆಕೆ ನೆಲೆಯಾಗಿರ್ತಾಳೆ. ಆ ಚಿಂತಾಮಣಿ ಗೃಹದಲ್ಲಿ ಕದಂಬ ವೃಕ್ಷಗಳ ವನ ಇದೆಯಂತೆ. ಕೇಳಿರ್ಬೋದು, ರಾಮನ ಮನೆಯಲ್ಲಿ ಅಶೋಕವನ ಇತ್ತು ಅಂತ. ಹಾಗೆ ರಾವಣನ ಮನೆಯಲ್ಲಿ ಕೂಡ ಅಶೋಕವನ ಇತ್ತು. ಆಗಿನ ಕಾಲದಲ್ಲಿ ಮನೆಯೊಳಗೆ ವನ ಇರ್ತಾ ಇತ್ತು. ವನ ಅಂದರೆ ಉದ್ಯಾನವನ, ಮನೆಯ ಭಾಗವಾಗಿ, ಮನೆಯೇ ಅಷ್ಟು ದೊಡ್ಡದಾಗಿರ್ತಾ ಇತ್ತು, ಅದರೊಳಗೆ ಉದ್ಯಾನವನ ಇರ್ತಾ ಇತ್ತು ಅಂತ. ಹಾಗೆ ಈ ದೇವಿಯ ಚಿಂತಾಮಣಿ ಗೃಹ ಇದೆಯಲ್ಲ, ಅದರೊಳಗೆ ನೀಪೋಪವನ ಅಂದರೆ ಕದಂಬ ವೃಕ್ಷಗಳ ಉಪವನವಿದೆಯಂತೆ ಅಲ್ಲಿ. ಇಂತಹ ಚಿಂತಾಮಣಿ ಗೃಹದಲ್ಲಿ ಶಿವಾಕಾರೇ ಮಂಚೆ, ಶಿವನೇ ಪೀಠವಾಗಿದ್ದಾನೆ. ಶಿವನೇ ಆಕೆ ಎಲ್ಲಿ ಸನ್ನಿಹಿತಲಾಗ್ತಾಳೋ ಆ ಮಂಚದ ರೂಪವನ್ನು ತಾಳಿದ್ದಾನೆ. ಅಲ್ಲಿ ಆಕೆ ನೆಲೆಸಿದಾಳಂತೆ. ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯ. ಹೇಗಿದ್ದಾಳೆ ಅಂದರೆ ಚಿದಾನಂದ ಲಹರಿ, ಅರಿವು ಮತ್ತು ಆನಂದಗಳ ಅಂತ್ಯವಿಲ್ಲದ ಪ್ರವಾಹ ಅಂತ. ಅಮ್ಮನವರು ಅಂದರೆ ಏನು ಅಂದರೆ ಅದು ಜ್ಞಾನದ ಪ್ರವಾಹ ಮತ್ತು ಆನಂದದ ಪ್ರವಾಹ. ಇಂಥ ಅಮ್ಮನವರನ್ನು, ಇಂಥ ಲಲಿತಾ ತ್ರಿಪುರ ಸುಂದರಿಯನ್ನು ಧನ್ಯರಾದ ಯಾರೋ ಕೆಲವರು ಭಜಿಸ್ತಾರೆ. ಶಂಕರಾಚಾರ್ಯರ ಮಾತು. ಎಲ್ಲರೂ ಭಜಿಸ್ತಾರೆ ಅಂತಲ್ಲ. ಭಜಂತಿ ತ್ವಾಂ ಧನ್ಯಾಃ ಕತಿಚನ. ಈ ನೂರಾರು ಕೋಟಿ ಮನುಷ್ಯರ ಮಧ್ಯದಲ್ಲಿ ಯಾರೋ ಕೆಲವರು ಮಾತ್ರ ಅಂಥ ಯೋಗವನ್ನು ಹೊಂದಿ ಹುಟ್ಟಿ ಬಂದಿರ್ತಾರೆ. ಅಂಥವ್ರಿಗೆ ಮಾತ್ರ ಅವಳನ್ನು ಭಜಿಸುವ ಅವಕಾಶ ಪ್ರಾಪ್ತ ಆಗ್ತದೆ. ಅವಳ ಕುರಿತಾಗಿ ಭಕ್ತಿ ಮಾಡುವಂಥ ಅವಕಾಶ ಪ್ರಾಪ್ತ ಆಗ್ತದೆ. ಉಳಿದವರಿಗೆ ಅವಳ ಕುರಿತು ಭಕ್ತಿ ಮಾಡುವ ಅವಕಾಶವೇ ಪ್ರಾಪ್ತ ಆಗೋದಿಲ್ಲ. ಅವಳ ಬಗ್ಗೆ ಕೇಳಿರೋದೇ ಇಲ್ಲ. ಯಾಕೆಂದರೆ ಅಪರೂಪದ ವಸ್ತು ಎಲ್ಲರಿಗೂ ಸಿಗುವಂಥದ್ದಲ್ಲ, ಅಪರೂಪದ ವಸ್ತು. ಈಗ ನೀವು ಪಾಯಸ ಅಂದರೆ ಪ್ರತಿನಿತ್ಯ ಮಾಡೋದಿಲ್ಲ ಪಾಯಸವನ್ನು, ಅಥವಾ ಒಂದು ಉತ್ತಮವಾದ ಭಕ್ಷ್ಯ ಅಂತಂದರೆ ದಿನ ಮಾಡೋದಿಲ್ಲ. ಬೆಳಗಿನ ತಿಂಡಿಗೆ ಮಾಡ್ತಾರೆ ಪ್ರತಿದಿನವೂ ಮೈಸೂರು ಪಾಕನ ಅಂದರೆ ಇಲ್ಲ ಅಂತ. ಅದು ಎಲ್ಲೋ ಅಪರೂಪಕ್ಕೆ ಒಂದು ಸತಿ ಹೋಳಿಗೆ ಮಾಡಬೇಕು ಅಂದರೆ, ರೊಟ್ಟಿ ಮಾಡಿದಾಗ, ಚಪಾತಿ ಮಾಡಿದಾಗ ಹೋಳಿಗೆ ಮಾಡೋದಿಲ್ಲ, ಯಾವಾಗಲೂ ಒಂದು ಸತಿ ಮಾಡ್ತಾರೆ ಅಂತ. ಹಾಗೆ ಈ ಅಪರೂಪದ ಒಂದು ವಸ್ತು ಅದು ಅಮ್ಮನವರು. ಅಂದರೆ ಯಾರೋ ಕೆಲವರು ಮಾತ್ರ ಅವಳ ಬಗ್ಗೆ ಕೇಳ್ತಾರೆ, ಭಕ್ತಿಯನ್ನು ತಾಳ್ತಾರೆ ಮತ್ತು ಅವಳ ಉಪಾಸನೆಯನ್ನು, ಸೇವೆಯನ್ನು ಮಾಡ್ತಾರೆ. ಎಷ್ಟು ಅದ್ಭುತ ಅಂದರೆ ಒಂದೊಂದು ವಸ್ತುವು ಕೂಡ ನಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಅಂತ. ಈಗ ನಾವು ವಿಷಮಯವಾದ ಬದುಕನ್ನು ಬದುಕ್ತಾ ಇದ್ದೇವೆ, ಅವಳಿರುವುದು ಅಮೃತ ಸಮುದ್ರದಲ್ಲಿ ಅಂತ. ಪರಿಹಾರ ಅಂತ.
ನಮ್ಮದು ಅಂತ್ಯವಿಲ್ಲದ ಅಪೇಕ್ಷೆಗಳು, ಮುಕ್ತಾಯವೇ ಇಲ್ಲ ಅಂತ. ಆಸೆಯ ಮೇಲೊಂದು ಆಸೆ ಮೇಲೊಂದು ಆಸೆ ಮೇಲೊಂದು ಆಸೆ ಹೊತ್ತು ಬದುಕೋರು ನಾವು. ಅವಳು ಸುತ್ತಮುತ್ತ ಕಲ್ಪವೃಕ್ಷ ಇದೆ, ಅವಳು ಇರುವುದು ಚಿಂತಾಮಣಿ ಗೃಹದಲ್ಲಿ. ಅವೆಲ್ಲ ನಮ್ಮ ಕೋರಿಕೆಗಳನ್ನು ಅಪೇಕ್ಷೆಗಳನ್ನು ಪೂರೈಸಲಿಕ್ಕಿರ್ತಕ್ಕಂಥವು ಅಂಥದ್ದು ಅಂತ. ಶಿವನೇ ನೆಲೆ ಅವಳಿಗೆ. ಶಿವಾಕಾರೆ ಮಂಚೆ ಅಂದರೆ ಶಿವನ ಮೇಲೆ ಹತ್ತು ಕೂತಿದ್ದಾಳೆ ಅನ್ನೋ ಥರ ತಗೋಬಾರ್ದು ಅದನ್ನು, ಆ ಅರ್ಥ ಅಲ್ಲ ಅದಕ್ಕೆ. ಶಿವನೇ ನೆಲೆ ಅಂತ, ಶಿವನಲ್ಲಿ ಆಕೆ ನೆಲೆಯಾಗಿದ್ದಾಳೆ ಅಂತ, ಅಂಥವಳು ಅಂತ. ನಮ್ಮ ಜೀವನದಲ್ಲಿ ಅಶುಭ ತುಂಬ ಇದೆ, ಅದೆಲ್ಲ ಪರಿಹಾರ ಮಾಡೋದಕ್ಕೆ ಶಕ್ತಿ ಅವಳಿಗಿದೆ. ಯಾಕೆಂದರೆ ಅವಳು ನೆಲೆಯಾಗಿರುವುದೇ ಶಿವನಲ್ಲಿ, ಪರಮಶಿವನಲ್ಲಿ. ಇಂಥ ದೇವಿಯನ್ನು ಯೋಗ ಇದ್ದವರು ಭಜಿಸ್ತಾರಂತೆ. ನೀವೆಲ್ಲ ಆ ಯೋಗ ಇದ್ದವರು ಆಗ್ತೀರಿ ಎಂಬುದಾಗಿ ನಾವು ಆಶಿಸ್ತೇವೆ. ಈ ಪ್ರವಚನ ಮಾಲಿಕೆ ಎನ್ನುವುದು ಇದು ಮನೋರಂಜನೆ ಅಲ್ಲ. ಇದು ಅಂಥದ್ದೇನೂ ನಿಮ್ಗೆ ಸಿಗೋದಿಲ್ಲ, ನಿರೀಕ್ಷೆ ಮಾಡಿಬಿಡಿ ನೀವು ಅಂಥದ್ದನ್ನು. ಯಾವುದೇ ಮನೋರಂಜನೆ, ಏನೋ ತಮಾಷೆ ಮಾಡಿ ನಗಿಸಲಿಕ್ಕಿರೋಂಥದ್ದು ಅದೆಲ್ಲ ಏನೂ ಇಲ್ಲ. ಇದು ದೇವಿಯ ಕುರಿತಾಗಿ 4 ಮಾತುಗಳು. ನೀವು ತುಂಬ ಗಂಭೀರವಾಗಿ ಕೇಳಬೇಕು, ಅದನ್ನು ಹೃದಯಕ್ಕೆ ತಗೊಳ್ಬೇಕು, ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ದೇವಿಯ ಬಗ್ಗೆ ಭಕ್ತಿ ಅಂತ ಆಡಬೇಕು, ಲಲಿತಾ ತ್ರಿಪುರ ಸುಂದರಿ ಬಗ್ಗೆ ಭಕ್ತಿ ಅಂತ ಆಡಬೇಕು, ಫಲವನ್ನು ಉಣ್ಣಬೇಕು. ಫಲ ದೊಡ್ಡದಿದೆ, ಅನುಭವ ನಮ್ಮದೇ ಇದೆ, ನೀವು ಬೇರೆ ಯಾರನ್ನೂ ಕೇಳಬೇಕಾಗಿಲ್ಲ. ಸ್ವಯಂ ನಮ್ಮ ಅನುಭವ ಇದೆ. ಆ ದೇವಿಯನ್ನು ಕೊಂಚ ಉಪಾಸನೆ ಮಾಡಿದರೂ ಕೂಡ ದೊಡ್ಡ ದೊಡ್ಡ ಫಲವನ್ನು ಆಕೆ ಕೊಡ್ತಾಳೆ, ಸಂಶಯ ಇಲ್ಲ, ಅದಕ್ಕೇನು ಕೂಡ ಅಂತ. ಹಾಗೆ ನೀವೆಲ್ಲ ಆಕೆಯ ಭಕ್ತರಾಗಬೇಕು, ಆಕೆಯನ್ನು ಆಶ್ರಯಿಸಬೇಕು, ಆಕೆಯ ಸ್ಮರಣೆಯನ್ನು ಮಾಡಬೇಕು ಎಂಬುದೇ ಈ ಪ್ರವಚನದ ತಾತ್ಪರ್ಯ. ಹೊರತು ಗುರುಗಳು ಭಾರಿ ಅದ್ಭುತ ಪ್ರವಚನ ಮಾಡಿದ್ರು ಅಂತ ನಿಮ್ಮ ಬಾಯಲ್ಲಿ ಹೇಳಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆ ನಮಗಿಲ್ಲ. ನೀವು ಹೇಳದೇ ಇದ್ರೂ ತೊಂದರೆ ಇಲ್ಲ. ಆದರೆ ದೇವಿಯ ಬಗ್ಗೆ ಭಾವವನ್ನು ತಾಳಿ, ಭಕ್ತಿಯನ್ನು ತಾಳಿ, ವಿಷಯಗಳನ್ನು ತಿಳ್ಕೊಳ್ಳಿ, ತುಂಬ ಮುಖ್ಯವಾಗಿರುವಂಥದ್ದು ಇದು ಅಂತ. ನಿನ್ನೆ ನಾವು ಎಲ್ಲಿಗೆ ಪ್ರವಚನವನ್ನು ನಿಲ್ಲಿಸಿದ್ವು ಅಂದರೆ, ಒಂದು ಮಹಾತ್ಯಾಗ, ಆ ತ್ಯಾಗದ ಫಲವಾಗಿ ದೇವಿಯ ಪ್ರಾದುರ್ಭಾವ ಅಂತ. ತ್ಯಾಗ ಬೇಕಾಗ್ತದೆ ಅಂತ. ನೀವು ನಮಗೆ ಫಲ ಇಟ್ಟು ನಮಸ್ಕಾರ ಮಾಡುವಾಗ ಮಂತ್ರ ಹೇಳ್ತೀರಲ್ಲ, ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ನಿಮಗೆಲ್ಲ ಕೇಳಿ ಸುಮಾರು ಬಾಯಿಗೆ ಬಂದಿರಬೇಕು ಆ ಮಂತ್ರ ಅಂತ. ಕಲಿತವ್ರಿಗಂತೂ ಹೇಗೆ ಬರ್ತದೆ, ಕಲಿದೇ ಇದ್ದವ್ರಿಗೂ ಕೂಡ ಮಠಕ್ಕೆ ಆಗಾಗ ಬಂದು ಈ ಮಂತ್ರವನ್ನು ಕೇಳಿ ನಿಮಗದು ಹ್ಞೂ ಅಂತ ಅನಿಸ್ತದೆ ಕೇಳಿದ ಕೂಡಲೇ ಅಂತ. ತ್ಯಾಗದಿಂದಲೇ ಕೆಲವರು ಅಮೃತತ್ವವನ್ನು ಪಡೆದವರು ಅಂತ, ಅವರಿಗೆ ಕಾಯಿಡಬೇಕು ಅಂತ, ಆ ಪರಂಪರೆಗೆ ಕಾಯಿಡಬೇಕು ಅಂತ ಆ ಮಂತ್ರದ ತಾತ್ಪರ್ಯ ಅದು ಅಂತ. ನ ಕರ್ಮಣ ಅಂದರೆ ಕರ್ಮದಿಂದ ಅಲ್ಲ, ನ ಪ್ರಜೆಯ ವಂಶವೃದ್ಧಿ ಸಂತಾನ ಅದರ ಮೂಲಕ ಅಲ್ಲ, ನ ಧನೇನ ಹಣಕಾಸಿನಿಂದ ಅಲ್ಲ, ಮತ್ತಾವುದರಿಂದ ಅಂದರೆ ತ್ಯಾಗದಿಂದಲೇ ಕೆಲವರು ಅಮೃತತ್ವವನ್ನು ಪಡೆದರು ಅಂತ ಆ ಮಂತ್ರದ ತಾತ್ಪರ್ಯ ಇರುವಂಥದ್ದು ಅಂತ. ಈ ದೇವತೆಗಳು ಕೂಡ ಹಾಗೆ ತ್ಯಾಗದ ಮೂಲಕವಾಗಿ ಅವರು ದೇವಿಯನ್ನು ಪಡ್ಕೊಳ್ತಾರೆ. ಎಂಥ ತ್ಯಾಗ ಅಂದರೆ ಆತ್ಮಹೋಮ ಅಂತ, ತಮ್ಮನ್ನೇ ತಾವು ಹೋಮ ಮಾಡುವಂಥದ್ದು. ಮೊದಲು ಅಂಗಾಂಗಗಳನ್ನು ಹೋಮ ಮಾಡುವಂಥದ್ದು, ಅಂತರಂಗವನ್ನು ಕೊಟ್ಟು ಮೊದಲು ಅಂತರಂಗವನ್ನು ಕೊಡಬೇಕು. ಅಂಗಾಂಗಗಳನ್ನು ಹೋಮ ಮಾಡುವಂಥದ್ದು, ಕೊನೆಯಲ್ಲಿ ತಮ್ಮನ್ನೇ ಇಡಿಯಾಗಿ ಹೋಮ ಮಾಡುವಂಥದ್ದು. ನಿಮಗೆ ಪ್ರಶ್ನೆ ಬರ್ಬೋದು, ಏನಿದು ದೇವತೆಗಳಿಗೆ ರಕ್ತ ಮಾಂಸ ಎಲ್ಲ ಇದೆಯಾ ನಿಜವಾಗಿಯೂ? ಅವರು ನಮ್ಮ ಹಾಗೆ ಇರ್ತಾರಾ ಅಂದರೆ ನಮ್ಮ ಹಾಗೆ ಇಲ್ಲ. ನಮ್ಮದು ಶರೀರವೇ, ಅವರದ್ದು ಶರೀರವೇ. ನಮ್ಮದು ಪೃಥ್ವಿ ಪ್ರಧಾನವಾದ ಶರೀರ, ಪಾಂಚಭೌತಿಕ ಶರೀರ. ಪಂಚಭೂತಗಳಿದ್ದಾವೆ ಶರೀರದಲ್ಲಿ. ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಅಗ್ನಿ ಇದೆ, ಆಕಾಶ ಇದೆ, ಎಲ್ಲ ಇದೆ ಈ ಶರೀರದಲ್ಲಿ. ಭೂತತ್ವ ಪ್ರಧಾನ, ಗಟ್ಟಿಯಂಶ ಜಾಸ್ತಿ ಸಿಗ್ತದೆ ನೋಡಿ ಈ ಶರೀರದಲ್ಲಿ. ಈ ಗಟ್ಟಿಯಂಶ ಎಲ್ಲವೂ ಕೂಡ ಯಾವುದನ್ನು ನಿಮಗೆ ಹಿಡ್ಕೊಳ್ಳಿಕ್ಕೆ ಸಿಗ್ತದೆ, ಮುಟ್ಟಲಿಕ್ಕೆ ಸಿಗ್ತದೆ, ಅದೆಲ್ಲವೂ ಕೂಡ ಭೂತತ್ವ ಮುಖ್ಯವಾಗಿ ಅಂತ, ಭೂಮಿ ಮುಖ್ಯವಾಗಿರುವಂಥದ್ದು. ಆದರೆ ದೇವತೆಗಳಿಗೆ ತೇಜಸ್ ತತ್ವ ಪ್ರಧಾನ, ಅಲ್ಲಿ ಭೂಮಿ ಪ್ರಧಾನ ಅಲ್ಲ. ಹಿಡ್ಕೊಳ್ಳಿಕ್ಕೆ ಸಿಗುವಂಥ ಶರೀರ ಅಲ್ಲ ಅದು. ಬೆಳಕೇ ಹೆಚ್ಚು ಅದರಲ್ಲಿ ಅಂತ, ಬೆಳಕಿನ ಭಾಗ ಜಾಸ್ತಿ ಅಂಥದ್ದದು ಅಂತ. ಹಾಗಾಗಿ ಅವರು ನಮಗೆ ದರ್ಶನ ಕೊಡುವಾಗ ಬೆಳಕಿನ ಒಂದು ಆಕೃತಿ ಅಂತ ದರ್ಶನ ಕೊಡ್ತಾರೆ. ಅವರು ಧ್ಯಾನದಲ್ಲಿ, ತಪಸ್ಸಿನಲ್ಲಿ ದರ್ಶನ ಕೊಡುವಾಗ ಅದು ಮುಟ್ಟಲಿಕ್ಕೆ ಬರುವಂಥದ್ದಲ್ಲ, ನೋಡಲಿಕ್ಕೆ ಸಿಗುವಂಥದ್ದು, ಕಣ್ಣಿಗೆ ಸಿಗುವಂಥದ್ದು, ಒಳಗಣ್ಣಿಗೆ ಸಿಗುವಂಥದ್ದು. ತೇಜಸ್ ಪ್ರಧಾನ, ಬೆಳಕಿನ ಒಂದು ಆಕಾರ ಅದು. ಅಂಥ ಶರೀರ ಅವರಿಗೂ ಕೂಡ ಇದೆ ಅಂತ. ಹಾಗಾಗಿ ಅವರ ಶರೀರವನ್ನು ಅವರು ಕೊಡಲಿಕ್ಕೆ ಹೇಗೆ ಬರ್ತದೋ ಆ ರೀತಿಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ದೇವಿಗೆ ಅನ್ನೋದನ್ನು ನಾವಿಲ್ಲಿ ಇಟ್ಕೊಳ್ಬೇಕು ಅಂತ. ಹಾಗೆ ಅವರು ಎಲ್ಲವನ್ನು ಕೂಡ ಕೊಟ್ಟರು ಅಂತ. ಹುತೇಶು ಸರ್ವಮಾಂಸೇಶು ಪಾದೇಶು ಚ ಕರೇಶು ಚ, ಕೈ ಕಾಲು
ಒಂದೊಂದು ಅವಯವವನ್ನು ಕಡಿದು ಅವರು ಹೋಮ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ತಮ್ಮನ್ನೇ ಹೋಮ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಎಲ್ಲವನ್ನೂ ಕೊಡುವಳು ತಾಯಿ. ನಮ್ಮಲ್ಲಿ ಏನುಂಟೋ ಅದೆಲ್ಲವೂ ಆ ಪ್ರಕೃತಿಯಿಂದಲೇ, ತಾಯಿಯಿಂದಲೇ ಬಂದಿರತಕ್ಕಂಥದ್ದು. ಅವಳಿಗೆ ಅದನ್ನು ಪ್ರತ್ಯರ್ಪಣೆ ಮಾಡಿದರೆ ಆಕೆ ಒಲಿದು ಬರ್ತಾಳೆ. ನಾವೆಲ್ಲವನ್ನೂ ಕೊಡಬೇಕು ಅಂತ, ಎಲ್ಲವನ್ನೂ ಕೊಟ್ಟಾಗ ಒಲಿದು ಬರ್ತಾಳೆ ಅವಳು ಅಂತ. ಈಗ ನಿಮಗೆ ಪ್ರಶ್ನೆ ಬರುವಂಥದ್ದು, ಎಲ್ಲವನ್ನೂ ಕೊಟ್ಟಿರ್ಬೇಕು ನಮಗೇನು ಅಂತ. ಅವಳೇನು ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನೂ ಮರಳಿ ಕೊಡ್ತಾಳೆ, ಮಿಗಿಲಾಗಿಸೇ ಮರಳಿ ಕೊಡ್ತಾಳೆ. ಈಗ ನೀವು ದೇವರಿಗೆ ನೈವೇದ್ಯ ಮಾಡುವಾಗ ಅದೇನು ಒಂದು ತಿಂಡಿ ಭಕ್ಷ್ಯ ಅಷ್ಟೇ, ಅದು ನೈವೇದ್ಯ ಮಾಡಿದ ನಂತರ ಪ್ರಸಾದ ಅದು ಅಂತ. ಅದಕ್ಕೆ ಒಂದು ಮಿಗಿಲಾಯ್ತದು ಅಂತ, ಮೊದಲಿಗಿಂತ ಪವಿತ್ರ ಆಯಿತು, ಶ್ರೇಷ್ಠ ಆಯಿತು, ದೇವರ ಚೈತನ್ಯ ತುಂಬಿಕೊಂಡು ಬಂತು ನೋಡಿ ಅದು ಅಂತ. ಹಾಗೆ ನಾವು ಸಮಸ್ತವನ್ನು ಅರ್ಪಿಸಬೇಕು ಅಮ್ಮನವರಿಗೆ. ನಾವೇನು ಬಡವರಾಗೋದಿಲ್ಲ, ಯಾಕೆಂದರೆ ನಾವೇನು ಕೊಟ್ಟುವೋ ಮಿಗಿಲಾಗಿಸಿ ಆಕೆ ಕೊಡ್ತಾಳೆ ಮರಳಿ, ನಮಗೆ ಅದನ್ನು ಹೆಚ್ಚು ಮಾಡಿ ಕೊಡ್ತಾಳೆ. ಅದಕ್ಕೆ ಈ ಉದಾಹರಣೆ ಇಲ್ಲೇ ನೀವು ನೋಡ್ತೀರಿ, ಈ ದೇವತೆಗಳ ವಿಷಯದಲ್ಲೇ ನೀವು ಉದಾಹರಣೆಯನ್ನು ನೋಡ್ತೀರಿ. ಹೀಗೆ ಆ ದೇವತೆಗಳು ಎಲ್ಲವನ್ನೂ ಅರ್ಪಣೆ ಮಾಡಿದಾಗ ಪ್ರಕಟಗೊಳ್ತಾಳೆ ಲಲಿತಾ ತ್ರಿಪುರ ಸುಂದರಿ. ಹೇಗೆ ಪ್ರಕಟಗೊಂಡಳು ಅಂದರೆ, ಮೊದಲಿಗೆ ಕಂಡಿದ್ದು ಬೆಳಕು ಮಾತ್ರ ಅಂತ, ಕೊನೆಯಲ್ಲಿ ಕಾಣೋದು ಅದೇ ಅಂತೆ. ನೀವು ಶಂಕರಾಚಾರ್ಯರನ್ನು ಕೇಳಿದ್ರೆ ಅವರು ಅದನ್ನೇ ಹೇಳ್ತಾರೆ ಅಂತ. ನಿಮ್ಗೆ ಯಾವ ಯಾವ ದೇವತೆಗಳಿಂದ ಉಪಾಸನೆ ಮಾಡ್ತೀರೋ ಎಲ್ಲ ಸರಿ, ಕೊಟ್ಟ ಕೊನೆಯಲ್ಲಿ ಹೋಗಿ ನಿಲ್ಲುವಂಥದ್ದು ಬೆಳಕಿನಲ್ಲಿ. ಅದು ಎಲ್ಲವೂ ಒಂದು ಬೆಳಕಿನಿಂದಲೇ ಹೊರಗೆ ಬಂದಿರತಕ್ಕಂಥ ಬೇರೆ ಬೇರೆ ಆಕಾರಗಳು ಅಂತ. ವಿಷ್ಣುವಿನ ಆಕಾರ, ಶಿವನ ಆಕಾರ, ಗಣಪತಿ ಆಕಾರ, ಬೇರೆ ಬೇರೆ ಆಕಾರಗಳು. ನೀವು ಒಂದು ಮಿಠಾಯಿ ಮೂಲದ್ರವ್ಯ ಒಂದೇ ಇದ್ದು ಬೇರೆ ಬೇರೆ ಆಕಾರದ ಮಿಠಾಯಿ ಮಾಡ್ಬೋದಲ್ವಾ? ನೀವು ಬಟ್ಟಲಿಗೆ ಹೊಯ್ದ ಮೇಲೆ ಪಾಕ ಬಂದ ನಂತರ ನೀವು ಯಾವ ಆಕಾರದಲ್ಲಿ ಕೊಯ್ತೀರೋ ಆ ಆಕಾರ ಆಗ್ತದೆ ಅದು ಅಂತ. ಆಕಾರ ಬೇರೆ ಬೇರೆ ಇರ್ಬೋದು, ಸಿಹಿ ಬೇರೆ ಬೇರೆ ಅಂದರೆ ಸಿಹಿ ಬೇರೆ ಬೇರೆ ಅಲ್ಲ, ಮೂಲದ್ರವ್ಯ ಬೇರೆ ಅಂದರೆ ಮೂಲದ್ರವ್ಯ ಬೇರೆ ಬೇರೆ ಅಲ್ಲ. ಹಾಗೆ ಈ ಮಿಠಾಯಿ ಇದೆಯಲ್ಲ, ಅತ್ಯಂತ ಸಿಹಿಯಾದ ವಸ್ತು ದೇವರು ಅಂದರೆ ಮೂಲದ್ರವ್ಯ ಒಂದೇ, ಅದು ಚೈತನ್ಯ. ಅದು ಬೇರೆ ಬೇರೆ ರೂಪ ಆಕಾರಗಳಲ್ಲಿ ಯಾಕೆ ಗೋಚರಿಸ್ತದೆ ಅಂದರೆ, ಈ ಮನುಷ್ಯರು ಇವರಿಗೆ ಬೇರೆ ಬೇರೆ ಥರ ಬೇಕು ಅಂತ. ಒಂದೇ ಥರ ಇದ್ದರೆ ಸಮಾಧಾನ ಇಲ್ವಂತೆ ಮನುಷ್ಯರಿಗೆ. ಮಾಡ್ತೀರಾ ನೀವು ಊಟವನ್ನು, ಇವತ್ತು ಮಾಡಿದ್ದೆ ನಾಳೆ ಮಾಡ್ತೀರಾ, ನಾಳೆ ಮಾಡಿದ್ದೆ ನಾಳೆ ಮಾಡ್ತೀರಾ ಅಂದರೆ ಇಲ್ಲವೇ ಇಲ್ಲ. ಎಂತಹ ಕಡು ಬಡವ ಆದರೂ ಕೂಡ ಅದನ್ನೇ ದಿವಸ ತಿಂತಾ ಇರೋದಿಲ್ಲ ಅವನು, ಅಲ್ಲೇ ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ ಏನೋ ಒಂದು ಅಂತ. ಒಂದು ಬಟ್ಟೆ ಹಾಕ್ಕೊಂಡ್ರೆ ಒಂದೇ ಬಟ್ಟೆ ಹಾಕ್ಕೊಡೋಕೆ ಮನಸ್ಸಿರಲ್ಲ ನಮಗೆ, ಹೋಗಲಿ ಒಂದೇ ತರಹದ ಬಟ್ಟೆ ಹಾಕ್ಕೊಡೋಕ್ಕೂ ಮನಸ್ಸಿಲ್ಲ ಅಂತ. ಸಾಧ್ಯ ಆದರೆ ಗಂಟೆಗೆ ಬೇರೆ ಇದ್ರೆ ಒಳ್ಳೇದು ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಮನುಷ್ಯ ಸ್ವಭಾವ ಇದು, ನಾವು ಒಂದೇ ಥರ ಇರೋದು ಇಲ್ಲ ಅಂತ. ಬೆಳಗ್ಗೆ ಒಂಥರ ಇರ್ತೇವೆ, ಮಧ್ಯಾಹ್ನ ಇನ್ನೊಂದು ಥರ ಇರ್ತೇವೆ, ಇನ್ನೊಂದು ಗಳಿಗೆ ಮತ್ತೊಂದು ಥರ ಆಗ್ತೇವೆ. ಯಾವಾಗ ನಗುತ್ತೇವೋ, ಯಾವಾಗ ಅಳುತ್ತೇವೋ, ಯಾವಾಗ ಸಿಟ್ಟು ಮಾಡ್ತೇವೋ, ಯಾವಾಗ ಹೊಟ್ಟೆ ಕಿಚ್ಚಾಗ್ತದೆ ನಮಗೆ, ಯಾವಾಗ ಎಲ್ಲ ಸಾಕು ಏನು ಬೇಡ ಅಂತ ಅನ್ಸಿ ಒಂದು ಮೂಲೆಯಲ್ಲಿ ಕೂರ್ತೇವೋ. ನಾನಾ ಅವತಾರಗಳು ನಮಗೂ ಇದೆ ನೋಡಿ, ಒಂದೇ ತರಹ ಇಲ್ಲ ನಾವು. ಹಾಗೆ ಭಗವಂತನು ಕೂಡ ಇಂತಹ ಮನುಷ್ಯರನ್ನು ಅನುಗ್ರಹ ಮಾಡೋದಕ್ಕೆ ವಿವಿಧವಾದ ಆಕಾರಗಳನ್ನು ತಾಳಿ ಅವನು ಬಂದರೆ ಅದರಲ್ಲಿ ವಿಶೇಷ ಇಲ್ಲ ಅಂತ. ಕೊಟ್ಟ ಕೊನೆಯಲ್ಲಿ ಒಂದು ಬೆಳಕೆ ಅಲ್ಲೇ ಹೋಗಿ ಪರ್ಯವಸಾನ ಆಗುವಂಥದ್ದು, ಅಲ್ಲಿಂದಲೇ ಬಂದಿರುವಂಥದ್ದು ಎಲ್ಲವೂ ಕೂಡ. ಹಾಗೆ ಮೊದಲು ಆ ಬೆಳಕೆ ಗೋಚರಿಸಿತು ಅಗ್ನಿಯ ಮಧ್ಯದಲ್ಲಿ. ಅಗ್ನಿ ಅಂದರೂ ಬೆಳಕೆ, ಆದರೆ ಅಗ್ನಿಯ ಬೆಳಕು ಬೆಳಕಲ್ಲ ಅಂತ ಅನಿಸೋಯ್ತು. ಅಂಥ ದೊಡ್ಡ ಬೆಳಕು ಅಲ್ಲಿಂದ ಉದಯವಾಗಿರುವಂಥದ್ದು. ನಿನ್ನೆ ಹೇಳಿದ ಹಾಗೆ ಕೋಟಿ ಸೂರ್ಯ ಪ್ರತೀಕಾಶಂ, ಒಂದು ಕೋಟಿ ಸೂರ್ಯರ ಒಟ್ಟಿಗೆ ಉದಯವಾದರೆ ಎಂಥ ಪ್ರಭೆಯೋ ಅಂಥ ಪ್ರಭೆ, ಕಣ್ಣು ಕೋರೈಸುವಂಥ ಪ್ರಭೆ. ಆದರೆ ಅಷ್ಟೇ ತಂಪಿದೆ ಅಲ್ಲಿ. ಕೋಟಿ ಚಂದ್ರ ಸುಶೀತಲಂ. ಈಗ ನಮ್ಮ ಲೋಕದಲ್ಲಿ ಕಾಣುವ ಬೆಳಕಿಗೆ ಒಂದು ಅಡ್ಡ ಪರಿಣಾಮ ಇದೆ. ಬೆಳಕು ಹೌದಾದರೂ ಕೂಡ ಅದು ಹೆಚ್ಚಾದರೆ ಕಣ್ಣು ಕೊರೆಯಿಸ್ತದೆ, ಧಗೆ ಆಗ್ತದೆ ನಮಗೆ ಅಂತ. ಇದು ಹಾಗಲ್ಲ, ಧಗೆ ಆಗೋದಿಲ್ಲ, ಇದರಲ್ಲಿ ತಂಪಾಗ್ತದೆ ಅಂತ. ಹಾಗೆ ಅತಿಶಯವಾದ ತಂಪಿನಿಂದ ಕೂಡಿರತಕ್ಕಂಥ ಅದ್ಭುತವಾದ ಬೆಳಕೊಂದು ಯಜ್ಞಕುಂಡದ ಮಧ್ಯದಲ್ಲಿ ಅದು ಉದಿಸಿ ಬಂತಂತೆ. ಅದು ಪರಮಂ ತೇಜ, ಬೆಳಕುಗಳಲ್ಲಿ ಶ್ರೇಷ್ಠವಾದ ಬೆಳಕು ಅಂತ ಬೆಳಕು ಅದು ಅಂತ. ಅನೂಪಮಂ, ಹೋಲಿಕೆ ಇಲ್ಲದೆ ಇರುವಂಥದ್ದು. ನೀವೀಗ ಕೂತ್ಕೊಂಡು ಮನಸ್ಸಲ್ಲೇ ಕಲ್ಪನೆ ಮಾಡ್ತಾ ಇದ್ದೀರಿ ಹೇಗಿರ್ಬೋದು ಅಂತ. ಅಂದರೆ ಈ ಸುತ್ತಮುತ್ತ ದೀಪಗಳನ್ನ ಹಾಕಿದಾರಲ್ಲ, ವಿದ್ಯುತ್ ದೀಪಗಳನ್ನ, ಇಂಥದ್ದು ಇನ್ನೊಂದು 1000 ಹಾಕಿದ್ರೆ ಹೇಗಿರುತ್ತೋ ಹಾಗೆ ಅಂತಲ್ಲ. ಏನೇ ಕಲ್ಪನೆ ಮಾಡಿಕೊಂಡ್ರೂ ಆ ಕಲ್ಪನೆ ಒಳಗೆ ಅದಿಲ್ಲ, ಅದರ ಆಚೆಗಿದೆ ಅದು ಅಂತ. ಅನೂಪಮಂ, ಹೋಲಿಕೆ ಇಲ್ಲ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಅಗ್ನಿ ಯಾವುದನ್ನು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಕೋಟಿ ಸೂರ್ಯ ಪ್ರತೀಕಾಶಂ ಅಂತ ಹೇಳಿದ್ರಲ್ಲ, ಕೋಟಿ ಚಂದ್ರ ಸುಶೀತಲಂ ಅಂತ ಹೇಳಿದ್ರಲ್ಲ, ಅಂದರೆ ಅದು ಸುಮ್ಮನೆ ನಿಮಗೆ ಅದು ಬೆಳಕು ಅಂತಷ್ಟು ಗೊತ್ತಾಗಲಿ, ಮತ್ತು ಏನೋ ಭಾರಿ ವಿಶೇಷ ಅಂತ ಅನ್ನಿಸ್ಲಿ ಅಂತ ಅಷ್ಟೇ ಕಾರಣಕ್ಕೆ.
ಉಳಿದಂತೆ ನಿಮ್ಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥದ್ದು ಅದು ಎಂಬುದಾಗಿ ಮೊದಲು ಅದನ್ನೇ ಹೇಳಿ ಆರಂಭ ಮಾಡ್ತಾರೆ. ಅನೂಪಮಂ, ಹೋಲಿಕೆ ಇಲ್ಲದೆ ಇರುವಂಥದ್ದು. ನಿಮಗೆ ಏನಾದರೂ ದೇವರ ದಯದಿಂದ ದೇವಿ ಒಲಿದು ಬಂದರೆ, ಒಂದು ದಿವಸ ಆಕೆ ಗೋಚರಿಸಿದರೆ ಇದೇ ಅನುಭವ ಬರುವಂಥದ್ದು. ಇಂಥದ್ದು ನಾ ಯಾವತ್ತೂ ನೋಡಲಿಲ್ಲ, ಎಲ್ಲಿಯೂ ನೋಡಲಿಲ್ಲ, ಇದಕ್ಕೊಂದು ಹೋಲಿಕೆ ಇಲ್ಲ. ನೀವು ಬೇರೆಯವ್ರಿಗೆ ವರ್ಣನೆ ಮಾಡೋಕೆ ಹೊರಟ್ರೆ ನೀವು ಸೋಲ್ತೀರಿ. ಯಾಕೆಂದರೆ ಶಬ್ದಗಳಿಗೆ ಆ ಶಕ್ತಿಯೇ ಇಲ್ವಂತೆ. ಅವಳ ಯೋಗ್ಯತೆಯನ್ನು ಹೊತ್ತು ತರುವ ಶಕ್ತಿ ಶಬ್ದಗಳಿಗೆ ಇಲ್ಲದೆ ಇರುವಾಗ ನೀವೇನು ವರ್ಣನೆ ಮಾಡ್ತೀರಿ? ಏನಂತ ಹೇಳ್ತೀರಿ? ಅನಿರ್ವಚನೀಯ ಅಂತ ಹೇಳ್ತೀರಿ. ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅನಿರ್ವರ್ಣನೀಯ, ಅನಿರ್ವಚನೀಯ ಅಂತಲೇ ಹೇಳಬೇಕಾಗ್ತದೆ. ಅಂತಹದ್ದೊಂದು ಬೆಳಕು ಮೊಟ್ಟ ಮೊದಲು ಆ ಯಜ್ಞಕೊಂಡದ ಮಧ್ಯದಲ್ಲಿ ಆವಿರ್ಭವಿಸಿತು. ಆ ಬೆಳಕಿನ ಮಧ್ಯದಲ್ಲಿ ಒಂದು ಚಕ್ರ, ತನ್ಮಧ್ಯೆ ಸಮದಭೂತ್ ಚಕ್ರಾಕಾರಂ ಅನುತ್ತಮಂ. ಅದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುತ್ತಮಂ, ಅದಕ್ಕಿಂತ ಉತ್ತಮ ಇರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಅಂಥದ್ದೊಂದು ಚಕ್ರ, ಶ್ರೀಚಕ್ರ, ಅದ್ಭುತವಾಗಿರುವಂಥ ಒಂದು ಚಕ್ರಾಕೃತಿ. ಅದು ಗೋಚರಿಸಿದಂತೆ ಬೆಳಕು ಗೋಚರಿಸಿದ ಬಳಿಕ ತದನಂತರ ಆ ಚಕ್ರ ಮಧ್ಯದಲ್ಲಿ ಒಂದು ಆಕಾರ ಗೋಚರಿಸಿತು. ಆ ಆಕಾರವನ್ನೇ ನೀವು ಕುಂಕುಮಾರ್ಚನೆ ಮಾಡುವಾಗ ಚಿದಗ್ನಿಕುಂಡ ಸಂಭೂತ ಅಂತ ಹೇಳ್ತೀರಿ, ದೇವ ಕಾರ್ಯ ಸಮುದ್ಯತ ಅಂತ ಹೇಳ್ತೀರಿ. ಏನದು ಅಂದರೆ ಇದೇ ಅದು ಚಿದಗ್ನಿಕುಂಡ, ಅಗ್ನಿಕುಂಡ ಸಂಭೂತ ಅಂತ. ಅಗ್ನಿಕುಂಡದಲ್ಲಿ ಹುಟ್ಟು ಬಂದವಳು, ಅವಳೇನೋ ಹೂವಿಂದ ಹುಟ್ಟು ಬಂದವಳಲ್ಲ, ಅವಳು ಅಗ್ನಿಯಲ್ಲಿ ಹುಟ್ಟು ಬಂದವಳು. ಅದು ಎಂಥ ಅಗ್ನಿ ಅಂದರೆ ಚಿದಗ್ನಿ, ಚೈತನ್ಯವೇ ಅಗ್ನಿ, ಲೌಕಿಕವಾದ ಅಗ್ನಿಯಲ್ಲ. ನಿಮ್ಮದು ಬಚ್ಚಲುವರೆ ಬೆಂಕಿಯನ್ನು, ಅಡುಗೆ ಮನೆ ಬೆಂಕಿಯನ್ನು ನೆನಪು ಮಾಡ್ಕೊಳ್ಬೇಡಿ, ಅಂಥದ್ದಲ್ಲ ಅದು. ಚಿದಗ್ನಿ ಅಂದರೆ ಚೈತನ್ಯಮಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಅಗ್ನಿ ಇದು ಅಂತ. ಆ ಅಗ್ನಿಕುಂಡದಲ್ಲಿ ಹುಟ್ಟಿ ಬಂದವಳು ಆಗಿದ್ರಿಂದಲೇ ಚಿದಗ್ನಿಕುಂಡ ಸಂಭೂತ. ಲಲಿತಾ ಸಹಸ್ರನಾಮ ಪ್ರಾರಂಭ ಆಗುವಾಗಲೇ ಇದೆ, ಮೊದಲನೇ ಶ್ಲೋಕ ಅಲ್ವಾ? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ, ಇದೇ ಕಥೆ ಅದು. ಆ ನಾಮ ಇದನ್ನು ಹೇಳ್ತಾ ಇದೆ ಅಂತ, ಈ ಕಥಾನಕವನ್ನು ಚಿತ್ರಿಸ್ತಾ ಇದೆ ಅಂತ. ಹಾಗೆ ಇನ್ನು ಮುಂದೆ ಕುಂಕುಮಾರ್ಚನೆ ಮಾಡುವಾಗ ಆ ಕಲ್ಪನೆ ಮಾಡ್ಕೊಳ್ಬೇಕು ನೀವು, ಆ ಭಾವ ಬರಬೇಕು. ದೇವತೆಗಳು ರಚನೆ ಮಾಡಿರ್ತಕ್ಕಂಥ ಯೋಜನಾ ವಿಸ್ತಾರದ ಅಗ್ನಿಕುಂಡ, ಅಲ್ಲಿ ದೇವತೆಗಳು ಆತ್ಮಹೋಮ ಮಾಡಿದ ನಂತರ ಉದ್ಭವಿಸಿ ಬಂದಿರತಕ್ಕಂಥವಳು. ತೇಜೋ ರಾಶಿಯ ಮಧ್ಯದಲ್ಲಿ ಶ್ರೀಚಕ್ರ, ಆ ಶ್ರೀಚಕ್ರದ ನಡುವಿನಿಂದ ತೋರಿ ಬಂದವಳು ಅಂತ ನೆನಪು ಮಾಡಿಕೊಂಡು ನೀವು ಕುಂಕುಮ ಹಾಕಿದರೆ ಕೋಟಿ ಪಟ್ಟು ಹೆಚ್ಚು ಫಲ ಇದೆ ಅದಕ್ಕೆ. ಸುಮ್ಮನೆ ಚಿದಗ್ನಿಕುಂಡ ಸಂಭೂತಾಯ ನಮಃ ಅಂತ ಹಾಕಿದರೆ ಫಲ ಇದೆ, ಒಳ್ಳೆ ಫಲ ಇದೆ ಅದಕ್ಕೂ ಕೂಡ. ಆದರೆ ಇದನ್ನು ಭಾವಿಸಿ ಹಾಕಿದರೆ ತುಂಬ ಜಾಸ್ತಿ ಫಲ ಇದೆ ಅದಕ್ಕೆ ಅಂತ. ಹಾಗಾಗಿ ಇನ್ನು ಮುಂದಕ್ಕೆ ನೀವು ಅರ್ಚನೆ ಮಾಡುವಾಗ ಆ ಬೆಳಕು, ಆ ಚಕ್ರ, ಅದರೊಳಗಿನ ದೇವಿಯ ಅದ್ಭುತವಾದ ರೂಪವನ್ನು ಭಾವಿಸಿ ಚಿದಗ್ನಿಕುಂಡ ಸಂಭೂತಾಯ ನಮಃ ಅಂತ ನೀವು ಅರ್ಚನೆ ಮಾಡಬೇಕು. ಅದಕ್ಕಾಗಿ ಈ ಪ್ರವಚನ ಇರತಕ್ಕಂಥದ್ದು. ಮಹಾದೇವಿ ಉದಯವಾಗಿದ್ದೇನೋ ಹೌದು, ಅಲ್ಲಿಯೂ ಮೊದಲು ಕಂಡಿದ್ದೇನೆಂದ್ರೆ ಬೆಳಕೆ ಕಂಡಿದ್ದು ಅಲ್ಲಿಯೂ ಕೂಡ ಅಂತ. ಎಂಥ ಬೆಳಕು ಅಂದರೆ ಉದಯಿಸುವ ಸೂರ್ಯನ ಬೆಳಕು. ಯಾವ ಬಣ್ಣ ಇರ್ತದೆ ಗೊತ್ತು ನಿಮಗೆಲ್ಲ. ಇನ್ನು ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಇಲ್ಲದರೂ ಗೊತ್ತಿರೋದಿಲ್ಲ. ಸೂರ್ಯ ಅಂದರೆ ಬೆಳ್ಳಗೆ ಅಂತ ಮಾತ್ರ ಗೊತ್ತಿರ್ತದೆ ಅವರಿಗೆ. ಅಂದರೆ ಸೂರ್ಯನಿಗೆ ಬೇರೆ ಬಣ್ಣವಿದೆ ಅಂತ ಗೊತ್ತಾಗಬೇಕಾದ್ರೆ ಬೇಗ ಹೇಳ್ಬೇಕಾಗ್ತದೆ, ಸ್ವಲ್ಪ ಬೇಗ ಎದ್ದು ಹೊರಗೆ ಬರಬೇಕಾಗ್ತದೆ ಅಂತ ಬಂದರೆ ಆ ಬಣ್ಣ ಗೊತ್ತಾಗ್ತದೆ ನಮಗೆ. ಉದಯ ಸೂರ್ಯನ ಬಣ್ಣ ಯಾವುದು ಅಂದರೆ ಅದು ಕೆಂಪು ಬಣ್ಣ, ಅದು ತಿಳಿಗೆಂಪು ಬಣ್ಣ, ಅದು ದೇವಿಯ ಬಣ್ಣ, ಅದು ದೇವಿಯ ವರ್ಣ ಅದು ಅಂತ. ಹಾಗಾಗಿ ಮೊಟ್ಟ ಮೊದಲು ಆ ಆಕೃತಿಯಲ್ಲಿ ಕಂಡಿದ್ದವರಿಗೆ ದೇವತೆಗಳಿಗೆ ಏನು ಅಂದರೆ ಬಾಲಸೂರ್ಯನ ಆ ಬಣ್ಣದ ಕಿರಣಗಳು ಅಂತ. ಉದಯಾರ್ಕ ಸಮಪ್ರಭಾ ಜಗದುಜ್ಜೀವನ ಆಕಾರ. ಆ ಆಕೃತಿ ಜಗತ್ತಿನ ಉಜ್ಜೀವನಕ್ಕೆ ಇರುವಂಥದ್ದಂತೆ, ಈ ಜಗತ್ತನ್ನು ಬದುಕಿಸಿ ಬಾಡಿಸಲಿಕ್ಕೆ ಇರುವಂಥದ್ದು. ಸತ್ತು ಮಲಗದ ಜಗತ್ತನ್ನು ಎಚ್ಚರಗೊಳಿಸಲಿಕ್ಕೆ, ಜೀವ ಸಂಚಾರವನ್ನು ಅಲ್ಲಿ ಮಾಡಿಸಲಿಕ್ಕೆ ಇರತಕ್ಕಂಥದ್ದು ಅಂತ. ಹಾಗಾಗಿ ಜಗದುಜ್ಜೀವನಾಕಾರ, ಈ ಜಗತ್ತು ಉಜ್ಜೀವನಗೊಂಡಿದೆ ಅಂತಂದರೆ ಅದು ಆ ಆಕೃತಿಯ ಕಾರಣದಿಂದಾಗಿ. ಅಂಥ ಆಕೃತಿ ಅದು ಅಂತ. ಬ್ರಹ್ಮ ವಿಷ್ಣು ಶಿವಾತ್ಮಿಕಾಂ, ಆ ಆಕೃತಿಯಲ್ಲಿ ಸೃಷ್ಟಿಕರ್ತ ಬ್ರಹ್ಮನೂ ಇದ್ದಾನೆ, ಸ್ಥಿತಿಕರ್ತ ವಿಷ್ಣುವೂ ಇದ್ದಾನೆ, ಸಂಹಾರಕರ್ತ ಶಿವನೂ ಇದ್ದಾನೆ. ಮೂರು ಮೂರ್ತಿಗಳು ಒಂದೇ ಕಡೆ ಸಮಾವೇಶಗೊಂಡಿವೆ. ಅಂಥ ರೂಪ ಅದು.
ಅಲ್ಲಿ ಸತ್ವಗುಣವೂ ಇದೆ, ರಜೋಗುಣವೂ ಇದೆ ಮತ್ತು ತಮೋಗುಣವೂ ಕೂಡ ಇದೆ. ಈ ಮೂರು ಸಂಗತಿಗಳು ಕೂಡ ಇದೆ. ಈ ಜಗತ್ತಿನ ಉದಯ, ಸ್ಥಿತಿ ಮತ್ತು ಪ್ರಳಯ, ಈ ಮೂರು ಕೂಡ ಸಮಾವೇಶಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ಶಕ್ತಿ ಅಗ್ನಿ ಮಧ್ಯದಲ್ಲಿ, ಚಕ್ರ ಮಧ್ಯದಲ್ಲಿ ಪ್ರಾದುರ್ಭಾವಗೊಂಡಿದೆ. ಸೌಂದರ್ಯ ಸಾರ ಸೀಮಾಂತಾಂ. ನಮಗೆಲ್ಲ ಸೌಂದರ್ಯದ ಭ್ರಮೆ ಇರ್ತದೆ ಮನುಷ್ಯರಿಗೆ. ಈಗ ಕನ್ನಡಿ ಬಹಳ ಪ್ರಿಯ ನಮಗೆ ಅಲ್ವಾ? ಕನ್ನಡಿ ಮುಂದೆ ಮುಖ ನೋಡ್ಕೊಳ್ತಾ ಇರ್ತೇವೆ ನಾವು ಹೇಗೆ ಇದ್ರೂ ನಮಗೆ ನಾವು ಚೆಂದ ಕಂಡೇ ಕಾಣ್ತೇವೆ, ನಮಗೆ ನಾವು ವಿಕಾರವಾಗಿ ಕಾಣ್ತೇವೆ ಅಂದರೆ ಇಲ್ಲ ಅಂತ. ಎಷ್ಟೇ ವಯಸ್ಸಾಗಿರಲಿ, ಹಲ್ಲೆಲ್ಲ ಬಿದ್ದು ಹೋಗಿರಲಿ, ಕೂದಲು ಬೆಳಿಗ್ಗೆ ಆಗಿರಲಿ, ಉದುರಿ ಹೋಗಿರಲಿ, ಕೊನೆಗೂ ನಮ್ಮ ಮುಖ ಕಂಡಾಗ ನಮಗೆ ಚಂದ ಅಂತ ಅನ್ನಿಸ್ತದೆ ಅಂತ. ಯಾಕೆಂದರೆ ಆ ಸೌಂದರ್ಯದ ಒಂದು ಆಕಾಂಕ್ಷೆ ನಮ್ಮೊಳಗಿದೆ. ಎಲ್ಲಿಂದ ಬಂದಿರುವಂಥದ್ದು ಅಂದರೆ ಇದೇ ದೇವಿಯ ಮೂಲದಿಂದ ಬಂದಿರತಕ್ಕಂಥದ್ದು. ಶಂಕರಾಚಾರ್ಯರು ಇದೇ ಅಮ್ಮನವರನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರಕ್ಕೆ ಹೆಸರು ಗೊತ್ತಿದೆ ನಿಮಗೆ, ಸೌಂದರ್ಯ ಲಹರಿ ಅಂತ. ಆ ಸ್ತೋತ್ರದ ಹೆಸರು ಸೌಂದರ್ಯ ಲಹರಿ ಅಂತ. ಆಮೇಲೆ ಕೊಡು, ಆ ಸಂದರ್ಭ ಬಂದಾಗ ಕೊಡು. ಅಲ್ಲೇ ಇರು, ಸಂದರ್ಭ ಬರ್ತದೆ ದೇವಿ ಸ್ತೋತ್ರದ, ಆವಾಗ ಕೊಡ್ಬೋದು. ಹಾಗಾಗಿ ಎಲ್ಲ ಸುಂದರವಾದ ವಸ್ತುಗಳ ಸೌಂದರ್ಯಕ್ಕೆ ಮೂಲ ಆ ಆಕೃತಿ, ಅಲ್ಲಿಂದ ಬಂದಿದೆ. ಸೌಂದರ್ಯದ ಲಹರಿ ಹರಿದು ಬಂದಿದೆ. ಲಹರಿ ಅಂದರೆ ಪ್ರವಾಹ ಅಂತ. ಹಾಗಾಗಿ ಅವಳು ಹೇಗಿದ್ದಾಳೆ ಅಂದರೆ ಸೌಂದರ್ಯ ಸಾರ ಸೀಮಾ ಅಂತ. ಸೌಂದರ್ಯದ ಸಾರ ಅಂದರೆ ಈಗ ಉದಾಹರಣೆಗೆ ಜಿಂಕೆ ಇದೆ, ಜಿಂಕೆಗೊಂದು ಸೌಂದರ್ಯ ಇದೆ. ಆ ಸೌಂದರ್ಯದ ಸಾರ ಎಲ್ಲಿದೆ ಅಂದರೆ ಕಣ್ಣಿನಲ್ಲಿದೆ. ಮೃಗನಯನ ಅಂತ ಕರೀತಾರೆ ನೋಡಿ ಅಂತ. ತುಂಬ ಸುಂದರವಾಗಿರುವಂಥ ಕಣ್ಣುಗಳು. ಒಂದು ಹಂಸ ಇದೆ, ಹಂಸಕ್ಕೊಂದು ಚೆಲುವಿದೆ. ಆ ಚೆಲುವು ಎಲ್ಲಿದೆ ಅಂದರೆ ನಡಿಗೆಯಲ್ಲಿದೆ ಅಂತ. ಹಂಸಗಮನ ಅಂತ. ಇದೆಲ್ಲ ಸೌಂದರ್ಯದ ಸಾರ ಅಂತ. ಈ ಸಾರವೇ ಸೇರಿದೆ ಅಂತ ಆಕಾರದಲ್ಲಿ, ಸೌಂದರ್ಯ ಅಲ್ಲ, ಸೌಂದರ್ಯದ ಸಾರಾಂಶವೇ ಸೇರಿರ್ತಕ್ಕಂಥದ್ದು. ಅದು ಎಷ್ಟು ಮಟ್ಟಿಗೆ ಸೇರಿದೆ ಅಂದರೆ ಸೀಮಾ ಅಂತ, ಕೊನೆ ಗಡಿಯದು. ಅದರ ಆಚೆಗೆ ಮತ್ತೆ ಸೌಂದರ್ಯ ಅಂತ ಇಲ್ಲ ಅಂತ. ಇನ್ನೂ ಹೆಚ್ಚು ಸೌಂದರ್ಯದ ನಿರೀಕ್ಷೆಯನ್ನು ಮಾಡಬೇಡಿ. ತುಟ್ಟ ತುದಿಯ ಗಡಿಯದು ಸೌಂದರ್ಯದ್ದು. ಸೌಂದರ್ಯ ಸಾರ ಸೀಮಾ ಅಂತ ಆನಂದ ರಸ ಸಾಗರಾಮ್. ದೇವತೆಗಳಿಗೆ ಅಲ್ಲೊಂದು ಸಮುದ್ರವೇ ಗೋಚರಿಸ್ತು ಅಂತ. ಆ ಸಮುದ್ರದಲ್ಲಿ ನೀರು ಯಾವುದು ಅಂದರೆ ಉಪ್ಪು ನೀರು ಅಲ್ಲ, ಮತ್ತೇನು ಅಂದರೆ ಆನಂದವೇ ಜಲ ಅಲ್ಲಿ. ಆನಂದ ರಸ ಸಾಗರಾಮ್. ನಾವೆಲ್ಲ ಸಮುದ್ರವನ್ನು ನೋಡಿದ್ದೇವೆ. ಆ ಸಮುದ್ರದಲ್ಲಿ ಉಪ್ಪು ನೀರಿನ ಬದಲಿಗೆ ಆನಂದವೇ ತುಂಬಿದ್ರೆ ಹೇಗಿರ್ಬೋದು? ಅಂಥದ್ದದು ಅಂತ. ಅಂದರೆ ಆನಂದಕ್ಕೆ ಎಷ್ಟು ಆಳ ಅಂತ ಇಲ್ಲ, ಎಷ್ಟು ಅಗಲ ಅಂತಿಲ್ಲ. ಅಳೆಯಲಾರದ ಆಳ ಅಗಲಗಳ ಆನಂದ ಅದೇ ಆಕೆ, ಆ ಲಲಿತಾ ತ್ರಿಪುರ ಸುಂದರಿ. ಜಪಾ ಕುಸುಮ ಸಂಕಾಶಾಂ. ದಾಸವಾಳದ ಹೂವಿನ ಬಣ್ಣ ಅವಳದ್ದು. ಅದೇ ದಾಸವಾಳದ ಹೂವು ಬೇರೆ ಬೇರೆ ಬಣ್ಣದ ಸಿಗ್ತದೆ ಇವತ್ತು. ಅದರ ಮೂಲತಃ ದಾಸವಾಳ ಅಂದರೆ ಕೆಂಪು ದಾಸವಾಳ ಅಂತ. ಈಗ ನಾವು ಬೇರೆ ಬೇರೆ ದಾಸವಾಳ ಬಂದ ಮೇಲೆ ಮತ್ತು ಬೇರೆ ಬೇರೆ ಮಾಡ್ತಾ ಇದ್ದೇನೆ, ಅದನ್ನು ಕಸಿ ಮಾಡಿದ್ದೇನೆ ಈಗ. ಅದಲ್ಲ, ಮೂಲತಃ ದಾಸವಾಳ ಜಪಾ ಕುಸುಮ ಅಂದರೆ ಕೆಂಪು ಬಣ್ಣ. ಅದು ಆ ಬಣ್ಣ ಆಕೆ ಇದ್ದು. ದಾಳಿಮೀ ಕುಸುಮಾಂಬರಾಂ. ದಾಳಿಂಬೆ ಹೂವಿನ ಬಣ್ಣದ ವಸ್ತ್ರಗಳು ಅಂತ. ಹಾಗಾಗಿ ದೇವಿಗೆ ನೀವು ಸೀರೆ ಕೊಡುವಾಗ ಯಾವ ಸೀರೆ ಕೊಟ್ಟರೂ ಶ್ರೇಷ್ಠವೇ. ಆದರೆ ದಾಳಿಂಬೆ ಹೂವಿನ ಬಣ್ಣದ ಸೀರೆಯನ್ನು ಕೊಟ್ಟರೆ ಅದು ಅವಳಿಗೆ ಹೊಂದುವಂಥದ್ದು. ಅವಳು ಧರಿಸುವ ಸೀರೆ ಅದು. ಒಂದು ಧರಿಸುವ ಸೀರೆ ಕೊಡಬೇಕು ಅಂತ ನಿಮಗಿದ್ರೆ, ಅಮ್ಮನವರು ಧಾರಣೆ ಮಾಡೋ ಸೀರೆ ನಿಮ್ಮೊಳಗೆ ಇರ್ತದಲ್ಲ, ಹಾಗೆ ಉಡಾಂತ ಸೀರೆ ಕೊಡಬೇಕು ಅಂತ. ಆ ಉಡಾಂತ ಸೀರೆ ಕೊಡಬೇಕು ಅಂತ ನಿಮಗಿದ್ರೆ ದಾಳಿಂಬೆ ಹೂವಿನ ಬಣ್ಣದ ಸೀರೆ ಕೊಡಬೇಕು ನೀವು ಅಂತ. ಯಾಕೆಂದರೆ ಲಲಿತೋಪಾಖ್ಯಾನ ಅದನ್ನೇ ವರ್ಣನೆ ಮಾಡಿಬಿಟ್ಟಿದೆ ನೇರವಾಗಿ, ಬೇರೆ ಬಣ್ಣಗಳನ್ನು ಹೇಳಿಲ್ಲ ಇಲ್ಲಿ. ದಾಳಿಮೀ ಕುಸುಮಾಂಬರಾಂ. ದಾಳಿಂಬೆ ಹೂವಿನ ಬಣ್ಣ ಅಂದರೆ ಈ ಬಣ್ಣಕ್ಕೆ ಹತ್ತಿರ ಅದು. ಈಗ ಋಣಕ್ಕೆ ತುಂಬ ಹತ್ತಿರ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಹಾಗಾಗಿ ದೇವಿ ಉಡಿ ತುಂಬಿಸುವಾಗ ಉಡುವಂಥ ಸೀರೆಯನ್ನು ಕೊಟ್ಟು ಉಡಿ ತುಂಬಿಸಿ ಅಂತ. ನೀವು ಆಯ್ಕೆ ಮಾಡುವಾಗ ಮಾಡೋದಿಲ್ವಾ? ನಿಮಗೇನು ಬೇಕು, ಎಂಥದ್ದು ಬೇಕು, ಹೇಗೆ ಬೇಕು, ಗಂಟೆಗಟ್ಟಲೆ ನೀವು ಕಷ್ಟಪಟ್ಟವರು ಕೂಡ ನಿಮ್ಗೆ ಬೇಕಾದಂಥದ್ದನ್ನು ಆಯ್ಕೆ ಮಾಡ್ಕೊಂಡು ಬರ್ತೀರಿ. ಅಮ್ಮನವ್ರಿಗೆ ಕೊಡುವಾಗ ಯಾವುದಾದ್ರೂ ಕೊಡೋದು ಯಾಕೆ? ನೀವು ಆರಿಸ್ಕೊಡಿ ಸರಿಯಾಗಿ, ಹುಡುಕಿ ಕೊಡಿ, ಹುಡ್ಕೊಂಡು ಹೋಗಿ ಅಂಗಡಿ ಹುಡ್ಕೊಂಡು ಹೋಗಿ ಅಂಥದ್ದನ್ನೇ ತೊಗೊಂಡು ಬನ್ನಿ, ತಂದು ಕೊಟ್ಟರೆ ಅವಳು ಸುಪ್ರೀತಳಾಗ್ತಾಳೆ. ಯಾಕೆಂದರೆ ನೀವು ಎಷ್ಟು ಹುಡ್ಕಾಡಿರ್ತೀರೋ, ಎಷ್ಟು ಕಷ್ಟಪಟ್ಟಿರ್ತೀರೋ ಅದೆಲ್ಲ ತಪಸ್ಸು. ಆ ತಪಸ್ಸು ಸೇರಿದಾಗ ಫಲ ಜಾಸ್ತಿ ನಿಮಗೆ. ಹಾಗಾಗಿ ಲಲಿತಾ ತ್ರಿಪುರ ಸುಂದರಿಗೆ ಕೊಡೋದಾದರೆ, ರಾಜರಾಜೇಶ್ವರಿಗೆ ಕೊಡೋದಾದರೆ ಇದೇ ಬಣ್ಣದ ಸೀರೆಯನ್ನು ಕೊಡಬೇಕು. ದಾಳಿಂಬೆಯ ಹೂವಿನ ಬಣ್ಣದ ಸೀರೆಯನ್ನು ಕೊಡಬೇಕು ಅನ್ನೋದು ಇಲ್ಲಿ ನಮಗೆ ವ್ಯಕ್ತ ಆಗುವಂಥದ್ದು. ಸೀತಮ್ಮನವರಿಗಾದರೆ ಬೇರೆ ಇದೆ, ಬಂಗಾರದ ಬಣ್ಣದ ಸೀರೆ. ಸೀತೆಯ ವಿಶೇಷ ವಸನ ಅದು ಅಂತ. ಅವಳು ಬಣ್ಣವೂ ಅಂಥದ್ದೇ,
ಬಂಗಾರದ ಬಣ್ಣ ಸೀತೆಯದ್ದು. ಅವಳು ಉಡುವ ವಸ್ತ್ರವೂ ಕೂಡ ಅಂಥದ್ದು. ಪೀತಂ ಅಂತದನ್ನು ಆಂಜನೇಯ ವರ್ಣನೆ ಮಾಡ್ತಾನೆ. ಆಂಜನೇಯ ಸೀತೆ ನೋಡ್ತಾನಲ್ಲ, ಉಟ್ಟ ಬಟ್ಟೆ ಪೀತಾಂಬರ ಅದು ಅಂತ, ಹಳದಿ ಬಣ್ಣದ ಬಟ್ಟೆ ಅಂತ. ಸರ್ವಾಭರಣ ಸಂಯುಕ್ತಾಂ, ಸಾಧ್ಯಂತವಾಗಿ ಅನೇಕ ಆಭರಣಗಳನ್ನು ಧಾರಣೆ ಮಾಡಿದಳಂತವಳು. ಅದೆಲ್ಲ ಎಲ್ಲಿಂದ ಬಂತು ಅಂತ ಕೇಳಬೇಡಿ, ಅದೆಲ್ಲ ದಿವ್ಯ, ಅಂಗಡಿಯದ್ದಲ್ಲ ಅದು. ಚೈತನ್ಯವೇ ಆಭರಣಗಳ ರೂಪವಂತಾಳೆ, ಆಕೆಯ ಮೈಯನ್ನು ಒಪ್ಪಿರುವಂಥದ್ದು. ಅಂತ ಆಭರಣಗಳನ್ನು ಮೈ ತುಂಬ ಧಾರಣೆ ಮಾಡಿದಾಳೆ. ಆಭರಣ ಆತ್ಮಭರಣ ಅಂತ ಬಲ್ಲವರು ಹೇಳೋದುಂಟು. ನಮಗೆ ಪಾಠ ಮಾಡಿದ ಆಚಾರ್ಯರು ನಮಗೆ ಅದನ್ನು ಹೇಳ್ತಾ ಇದ್ರು. ಆಭರಣ ಅಂದರೆ ಆತ್ಮಭರಣ ಅಂತ, ಹಾಗೆ ಧಾರಣೆ ಮಾಡಬೇಕು. ಕೇವಲ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ಇರುವಂಥದ್ದಲ್ಲ, ಅದನ್ನು ಧಾರಣೆ ಮಾಡಿದರೆ ನಮ್ಮ ಆತ್ಮಕ್ಕೆ ಒಳ್ಳೇದು ಮಾಡ್ತಾ ಇದೆ, ನಮ್ಮ ಆತ್ಮವನ್ನು ಧಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾ ಇದ್ರು. ಅಂಥ ಶೋಭಿಸುವಂಥ ಆಭರಣಗಳು. ಶೃಂಗಾರೈಕ ರಸಾಲಯ, ರಸಗಳು ಅನೇಕ. ವೀರ ಇದೆ, ಕರುಣ ಇದೆ, ಅದ್ಭುತ ಇದೆ, ಹಾಸ್ಯ ಇದೆ, ಭಯಾನಕ ಇದೆ, ಬೀಭತ್ಸ ಇದೆ. ಈ ದೇವಿಯ ರಸ ಯಾವುದು ನವರಸಗಳಲ್ಲಿ ಅಂದರೆ ಶೃಂಗಾರ ಅಂತ. ಶೃಂಗಾರ ರಸ ಸಂಪೂರ್ಣ, ತುಂಬ ಕೋಮಲ ಅದು, ತುಂಬ ಮಧುರ ಅದು. ಅದನ್ನೇ ನಿನ್ನೆ ಹೇಳಿದ್ದು, ಒಂದು ಯಾರಾದರೂ ಇರಿಯಲಿಕ್ಕೆ ಅಂತ ಪ್ರಯೋಗ ಮಾಡುವ ಬಾಣ ಹೂವನ್ನು ಇಟ್ಕೊಳ್ತಾರ ಅಂತ. ಇನ್ನೊಬ್ಬನ ಎದೆಯನ್ನು ಭೇದಿಸಲಿಕ್ಕಿರುವಂಥ ಶಸ್ತ್ರ ಅದು. ಅದನ್ನು ಕೂಡ ಹೂವಿಂದ ಇಟ್ಕೊಳ್ಬೇಕಾದ್ರೆ ಆ ಮನಸ್ಸು ಎಂಥ ಹೂ ಮನಸ್ಸಾಗಿರಬೇಕು ಅಂತ. ಅದಕ್ಕೆ ತಕ್ಕಂತೆ ಶೃಂಗಾರ ರಸಕ್ಕೆ ಆಕೆ ನೆಲೆ ಅಂತ. ಶೃಂಗಾರೈಕ ರಸಾಲಯ ಅಂದರೆ ಒಂದೇ ಒಂದು ನೆಲೆ ಶೃಂಗಾರ ರಸಕ್ಕೆ. ಯಾವುದು ಅಂದರೆ ಅದು ರಾಜರಾಜೇಶ್ವರಿ ಅಂತ. ಶೃಂಗಾರ ಯಾರಲ್ಲಿ ಅಂದರೆ ಕಾಮೇಶ್ವರನಲ್ಲಿ, ಸುಂದರೇಶ್ವರನಲ್ಲಿ ಆಕೆ ಶೃಂಗಾರ ಇರುವಂಥದ್ದು ಅಂತ. ಇನ್ನು ಶೃಂಗಾರ ಮಾತ್ರವಾ, ಬೇರೆ ರಸ ಎಲ್ಲೂ ಇಲ್ಲವಾ ಅಂದರೆ ಅವಳ ಕಣ್ಣಿನಲ್ಲಿ ಇನ್ನೊಂದು ರಸ ಇದೆಯಂತೆ, ಕರುಣ. ಕೃಪಾತರಂಗಿ ತಾಪಾಂಗನಯನಾಲೋಕ ಕೌಮುದಿ. ಕರುಣೆ ಅಲೆ 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 ಅಲೆಯಾಗಿ ಈ ಕಡೆಗಣ್ಣಿಂದ ಹೊರಗೆ ಬರ್ತಾ ಇದೆ ಅಂತೆ. ಕೃಪಾತರಂಗಿತ ಅಪಾಂಗನಯನ. ಅಪಾಂಗ ಅಂದರೆ ಕಡೆಗಣ್ಣು. ಈ ಕಡೆಗಣ್ಣಿನಿಂದ ಕೃಪೆ ಅಲೆ ಅಲೆಯಾಗಿ ಹೊರಗೆ ಬರ್ತಾ ಇದೆ ಅಂತ. ಯಾಕೆ ನಮ್ಮನ್ನು ನೋಡೋದು ಕಡೆಗಣ್ಣಿನಿಂದ ಅಂತ. ಯಾಕೆಂದರೆ ಅಷ್ಟು ಸಾಕಾಗ್ತದೆ ನಮಗೆ ಅಂತ. ಅವ್ಳು ಇಡೀ ಹೀಗೆ ನೋಡೋದು ಬೇಡ ಅಂತ. ಓರೆಗಣ್ಣಿಂದ ಒಂದು ಚೂರು ತುದಿಗಣ್ಣಿಂದ ನೋಡಿದ್ರೆ ಸಾಕಂತೆ, ನಮಗೆ ಬೇಕಾದಷ್ಟು ಆಗ್ತದೆ ಅದು ಅಂತ. ಅಲ್ಲಿಂದ ನೋಡುವಾಗ ಕರುಣೆ ಉಕ್ಕಿ ಉಕ್ಕಿ ಹರಿತಾ ಇದೆ ಅಲ್ಲಿಂದ ಅಂತ. ಆಮೇಲೆ ಆಲೋಕ ಕೌಮುದಿ, ನೋಡಿದರೆ ಬೆಳದಿಂಗಳು, ನೋಡುವವರ ಕಣ್ಣಿನ ಬೆಳದಿಂಗಳು. ಸುಡುವ ಬೆಳಕಲ್ಲ, ತಂಪು ಬೆಳಕು. ಹಾಗಾಗಿ ಅಂಥ ಆಹ್ಲಾದಕರವಾದ ಹುಣ್ಣಿಮೆಯ ಚಂದ್ರನ ಬೆಳಕಿನಂತೆ ಇದ್ದಳು ಆ ತಾಯಿ. 4 ಭುಜಗಳು ಆಕೆಗೆ, 4 ಕೈಗಳು. 4 ಕೈಗಳಲ್ಲಿ ಪಾಶ, ಅಂಕುಶ, ಇಕ್ಷುಕೋದಂಡ. ಇಕ್ಷುಕೋದಂಡ ಅಂದರೆ ಕಬ್ಬಿನ ಬಿಲ್ಲು ಅಂತ. ಇಕ್ಷುಕೋದಂಡ, ಪಂಚಬಾಣ, 5 ಬಾಣಗಳು ಒಟ್ಟಿಗೆ, ಹೂವಿನ ಬಾಣಗಳು. ಲಸತ್ಕರಾಮ್, ಇವುಗಳಿಂದ ಶೋಭಿಸ್ತಕ್ಕಂಥ 4 ಹಸ್ತಗಳು. ನೋಡ್ತೀರಿ ಮೂರ್ತಿಯಲ್ಲಿ ನೀವು ಅದನ್ನು. ಹಾಗಾಗಿ ಪಾಶ ಇದೆ, ಅಂಕುಶ ಇದೆ, ಅದಕ್ಕೆಲ್ಲ ಬೇರೆ ಬೇರೆ ಕೆಲಸ ಇದೆ. ನಮ್ಮ ಜೀವನದಲ್ಲೇ ಕೆಲಸ ಇದೆ ಅದಕ್ಕೆಲ್ಲ. ಹಾಗೆ ಇಕ್ಷುಕೋದಂಡ, ಪಂಚಬಾಣ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ, ಈ ಪಂಚಬಾಣಗಳು ಅಂತ. ಇಂಥವಳು ಅಂತ. ಲಲಿತಾಶಾಸ್ತ್ರದ ಆರಂಭದಲ್ಲಿ ಕೂಡ ಇದೇ ವರ್ಣನೆಗಳಿದೆ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭವತ, ದೇವ ಕಾರ್ಯ ಸಮುದ್ಯತ. ಅದಕ್ಕಾಗಿ ಅವಳು ಹುಟ್ಟು ಬಂದಿರುವಂಥದ್ದು, ದೇವತೆಗಳ ಕಾರ್ಯಕ್ಕೋಸ್ಕರವಾಗಿ ಹುಟ್ಟಿ ಬಂದಿರುವಂಥದ್ದು. ಅವಳು ಇಲ್ಲ ಅಂತಲ್ಲ. ಮೊದಲು ಇಲ್ಲ ಅಂದರೆ ಮಾಯಾ ಪ್ರಕಾರ ನಿರ್ಮಾಣ ಮಾಡಿದ್ದು ಯಾರು? ಭಂಡಾಸುರ ಸೈನ್ಯದೊಡಗೂಡಿ ಬಂದು ದಾಳಿ ಮಾಡಿದಾಗ ದೇವತೆಗಳನ್ನ ರಕ್ಷಣೆ ಮಾಡಿದ್ದು ಯಾರು? ಆ ಮಾಯಾ ಪ್ರಕಾರ. ಎಷ್ಟು ಬಾರಿ ಭಂಡಾಸುರ ಅದನ್ನು ಭಂಗಗೊಳಿಸಿದ್ರು ಕೂಡ ಮತ್ತೆ ಮತ್ತೆ ಎದ್ದು ಬರ್ತಾ ಇತ್ತಲ್ಲ, ಅದು ಯಾರು ಮಾಡಿದ್ದು? ಇದ್ದಾಳವಳು, ಅವಳು ಯಾವತ್ತೂ ಇದ್ದಾಳವಳು. ಇದೊಂದು ವಿಶೇಷ ಅಭಿವ್ಯಕ್ತಿ ಈ ರೂಪದಲ್ಲಿ ಅಂತ ಮಾತ್ರ ಹೊರತು ಅವಳು ಇಲ್ಲ ಅಂತ ಇಲ್ಲ, ಯಾವಾಗಲೂ ಕೂಡ ಅಂತ ಸದಾ ಇರತಕ್ಕಂಥವಳು ಅಂತ. ಅವಳು ಉದ್ಯತ್ ಭಾನು ಸಹಸ್ರಾಭ. ಉದ್ಯತ್ ಅಂದರೆ ಉದಯಿಸುವ, ಭಾನು ಸಹಸ್ರ 1000 ಸೂರ್ಯರು, ಅವರ ಆಭಾ
ಪ್ರಭೆಗೆ ಸಮಾನವಾದ ಪ್ರಭೆಯುಳ್ಳವಳು. ಇದನ್ನು ಹೇಳ್ಕೊಂಡು, ಇದನ್ನು ಭಾವಿಸ್ಕೊಂಡು ರಚನೆ ಮಾಡಬೇಕು ನೀವು. ಉದ್ಯದ್ಭಾನು ಸಹಸ್ರಭಾನು ಸುಮ್ಮನೆ ನೀವು ಓಡ್ತಾ ಹೋಗೋದಲ್ಲ ಅಂತ, ಒಂದೊಂದನ್ನು ಕೂಡ ಭಾವಿಸಬೇಕು. ಒಂದು 1000 ಬಾಲಸೂರ್ಯರ ಪ್ರಭೆಗೆ ಸಮಾನವಾಗಿರ್ತಕ್ಕಂಥ ಪ್ರಭೆಯುಳ್ಳವಳು ಉದ್ಯದ್ಭಾನು ಸಹಸ್ರಾಭ. ಚತುರ್ಬಾಹು ಸಮನ್ವಿತ, 4 ಬಾಹುಗಳು ಅವಳಿಗೆ, 4 ಆಯುಧಗಳು. ಅದೆಲ್ಲ ಏನೇನು ಅಂದರೆ ರಾಗಸ್ವರೂಪ ಪಾಷಾಢ್ಯ. ಪಾಶ ಇದೆಯಲ್ಲ ಅವಳ ಕೈಯಲ್ಲಿ, ಏನದು ಪಾಶ ಅಂದರೆ ರಾಗವೇ ಪಾಶ. ರಾಗ ಅಂದರೆ ಅಂಟು, ವಿರಾಗ ಅಂಟಿಲ್ಲದೆ ಇರೋದು, ಅಷ್ಟೇ ವ್ಯತ್ಯಾಸ. ಒಬ್ಬ ಸನ್ಯಾಸಿಗೊಬ್ಬ ಗೃಹಸ್ಥನಿಗೂ ಏನು ವ್ಯತ್ಯಾಸ? ಗೃಹಸ್ಥನಿಗೆ ಅಂಟಿದೆ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಇದೆಲ್ಲ ಅಂಟು. ನನ್ನ ತೋಟ, ನನ್ನ ದುಡ್ಡು, ಈ ನನ್ನ ಅಂತ ಬಂದು ಕೂಡಲೇ ಅಂಟು ಬಂತು ಅಲ್ಲಿ ಅಂತ. ಈ ಅಂಟೇ ದುಃಖಕ್ಕೆ ಕಾರಣ ನೋಡಿ ಅಲ್ವಾ. ನಾವು ಯಾವಾಗಲೂ ಉದಾಹರಣೆ ಕೊಡೋದು, ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೇವೆ, ಎಲ್ಲಾದರೂ ಅಂಟ್ಕೊಂಡು ಬಿಟ್ರೆ ಅದು, ಚಿಕ್ಕ ಮಕ್ಕಳು ತಮಾಷೆ ಮಾಡೋಕೆ ಒಬ್ರಿಗೊಬ್ರು ಮಾಡ್ಕೊಳ್ಳೋದುಂಟು, ಅಂಟಿಸ್ಬಿಡೋದು ಬಟ್ಟೆಯನ್ನು. ಅದನ್ನು ತೆಗೆಯುವಾಗ ನೋವಾಗ್ತದೋ ಇಲ್ವೋ? ನೋವಾಗಿ ಆಗ್ತದೆ ಅಂತ. ಅಂಟಿಕೊಂಡ ಕೂಡಲೇ ಬಿಡಿಸುವಾಗ ನೋವಾಗ್ತದೆ ಅಂತ. ಅಂಟಿಕೊಳ್ಳದೆ ಇದ್ದರೆ ಬಿಡಿಸುವಾಗ ಏನೂ ಕಷ್ಟ ಇಲ್ಲ, ಆರಾಮಾಗಿ ಬಿಡಿಸ್ಬೋದು. ಹಾಗೆ ನಿಮಗೆ ಬಿಡಲಿಕ್ಕೆ ಯಾಕೆ ಕಷ್ಟ ಆಗ್ತದೆ ಅಂದರೆ, ಬಿಡುವಾಗ ಯಾಕೆ ನೋವಾಗ್ತದೆ ಅಂದರೆ ಅಂಟಿದೆ ಅಲ್ಲಿ ಅಂತ, ಸಂಘ ಇದೆ. ಕೃಷ್ಣ ಗೀತೆಯಲ್ಲಿ ಇದನ್ನು ಸಂಘ ಸಂಘ ಅನ್ನೋ ಶಬ್ದದಿಂದ ತುಂಬ ಬಾರಿ ಬಳಸ್ತಾನೆ. ಆ ಸಂಘವನ್ನು ಬಿಡು ಅಂತಲೇ ಕೃಷ್ಣ ಹೇಳಿದ್ರು. ಎಲ್ಲವನ್ನು ಇಟ್ಕೋ, ಎಲ್ಲ ಇರಲಿ, ಮನೆ ಆಳು ಕಾಳು ತೋಟ ತೊಡಿಕೆ ದುಡ್ಡು ಕಾಸು ಎಲ್ಲ ಇರಲಿ, ಆದರೆ ಅಂಟು ಬೇಡ. ಇರಬೇಕು, ಇದ್ದು ಇರದಂತಿರಬೇಕು ಅಂತ ಕೃಷ್ಣ ಹೇಳುವಂಥದ್ದು. ಪದ್ಮಪತ್ರ, ಕಮಲದ ಎಲೆ, ಅದರ ಮೇಲೆ ನೀರಿನ ಬಿಂದು ಇದ್ರೆ ಇದೆಯೋ ಇದೆ, ಇಲ್ಲವೋ ಇಲ್ಲ, ಅಂಟುಕೊಂಡಿಲ್ಲ ಅಥವಾ ಅಂತ, ಹಾಗಿರಬೇಕು ಅಂತ. ಆದರೆ ಅಂಟು ಕೂಡ ಈಗ ದೇವಿ ಯಾಕೆ ಅದ್ರ ಪಾಶವನ್ನು ಇಟ್ಕೊಂಡಿದ್ದಾಳೆ ಅಂದರೆ, ಇವೆಲ್ಲ ಅಂಟುಕೊಂಡ್ರೆ ಮಾತ್ರ ಪ್ರಪಂಚ ನಡೆಯುವಂಥದ್ದು. ಒಂದು ಸ್ವಲ್ಪ ಈ ರಾಗ ಬೇಕಾಗ್ತದೆ ಅಂತ ಅದನ್ನು ಮಾಡೋಳು ಕೂಡ ಅವಳೆ. ಪ್ರಪಂಚ ನಡಿಬೇಕಲ್ಲ, ಅದು ಪ್ರಪಂಚ ನಡೆಯುವ ಸಲುವಾಗಿ ರಾಗವನ್ನು ಈ ಪ್ರಪಂಚದಲ್ಲೇ ಬಿತ್ತರಿಸಿ ಎಲ್ಲರೂ ಅವರವರ ಕಾರ್ಯದಲ್ಲಿ ಅವರವರ ಸಂಸಾರದಲ್ಲಿ ಅಂಟಿಕೊಂಡು ವ್ಯವಹಾರ ಮಾಡುವಂತೆ ಅವಳೇ ಮಾಡ್ತಾಳೆ. ಅವಳನ್ನು ಆಶ್ರಯಿಸಿದರೆ ಬಿಡುಗಡೆಯನ್ನು ಕೂಡ ಅವಳೇ ಮಾಡಿಕೊಡ್ತಾಳೆ, ಎರಡನ್ನೂ ಮಾಡಿಕೊಡ್ತಾಳೆ ಅವಳು. ಹಾಗಾಗಿ ರಾಗವೆಂಬ ಪಾಶ, ಕ್ರೋಧವೆಂಬ ಅಂಕುಶ. ಈ ರಾಗಕ್ಕೆ ವಶವಾಗಿ ನಾವು ತಪ್ಪು ಮಾಡ್ತಾ ಮುಂದುವರೆದಾಗ, ಭಂಡಾಸುರ ಮಾಡಿದಾಗ ಮತ್ತೆ ಬಂಡತನ ಬಂದುಬಿಡ್ತಾರೆ ಅವನಿಗೆ. ಮೋಹಿನಿಗೆ ವಶನಾಗಿ ರಾಜ್ಯ ಕಾರ್ಯಗಳನ್ನೆಲ್ಲ ಮರೆತು ಧರ್ಮವನ್ನು ಬಿಟ್ಟು ಎಲ್ಲರಿಗೂ ಒಂದು ರೀತಿ ಅಸಹ್ಯ ಆಗುವಂತೆ ಇದ್ರೂ ಕೂಡ ಅವನು ಕೂಡ ಅದನ್ನು ಮುಂದುವರಿಸ್ತಾನಲ್ಲ. ಬಂಡತನ ಬಂತಲ್ಲ ಅವನಿಗೆ, ರಾಗದ ಮುಂದುವರಿಕೆ ಅದೆಲ್ಲ ಕೂಡ ಅಂತ. ಹಾಗಾಗಿ ಅಂಕುಶ ಬೇಕು ಅದಕ್ಕೊಂದು ಅಂತ. ಕ್ರೋಧಾಕಾರ ಅಂಕುಶೋಜ್ವಲ. ಹಾಗೆ ರಾಗ ಧರ್ಮ ತಪ್ಪಿ ಮುಂದುವರೆದಾಗ ಆಕೆಗೆ ಕ್ರೋಧ ಉಂಟಾಗ್ತದೆ ಅಂತ. ಆಗ ಒಂದು ಅಂಕುಶವನ್ನು ಪ್ರಯೋಗ ಮಾಡ್ತಾಳೆ ಅವಳು ಅಂತ. ನಿಲ್ಲು, ಅಷ್ಟು ಸಾಕು, ಅಲ್ಲೇ ಇರು ಅಂತ. ಮನೋರೂಪೇಕ್ಷು ಕೋದಂಡ ಅಂತ. ಈ ಕಬ್ಬಿನ ಬಿಲ್ಲು ಯಾವುದು ಅಂದರೆ ಮನಸ್ಸೇ ಕಬ್ಬಿನ ಬಿಲ್ಲು ಅಂತ. ನಮ್ಮೆಲ್ಲರ ಮನಸ್ಸಿದೆಯಲ್ಲ ಅದೇ ಕಬ್ಬಿನ ಬಿಲ್ಲು ಅಂತ. ಪಂಚ ತನ್ಮಾತ್ರ ಸಹಾಯಕ ಅಂತ. ಈ ಪಂಚಭೂತಗಳ ಹಿಂದೆ ಅದರ ಸೂಕ್ಷ್ಮ ರೂಪ ಇದೆ. ಈ ಪೃಥ್ವಿ ಮಣ್ಣು ನಮಗೆ ಕಾಣ್ತಾ ಇದೆ, ಅದರ ಹಿಂದೆ ಅದರ ಸೂಕ್ಷ್ಮ ರೂಪ ಹೊಂದಿದೆ. ಕಾಣುವ ನೀರಿನ ಹಿಂದೆ ಕಾಣದ ನೀರಿನ ಸೂಕ್ಷ್ಮ ರೂಪ ಹೊಂದಿದೆ, ಅದಕ್ಕೆ ಜಲ ತನ್ಮಾತ್ರ ಅಂತ ಹೆಸರು. ಕಾಣುವ ಬೆಂಕಿಯ ಹಿಂದೆ ಕಾಣದ ಅಗ್ನಿಯ ಸೂಕ್ಷ್ಮ ರೂಪ ಹೊಂದಿದೆ, ಅದಕ್ಕೆ ಅಗ್ನಿ ತನ್ಮಾತ್ರ ಅಂತ ಹೆಸರು. ಹೀಗೆ ಪಂಚಭೂತಗಳ ಹಿಂದೆ ಪಂಚ ತನ್ಮಾತ್ರಗಳಿದ್ದಾವೆ, ಅವೇ ಆಯುಧಗಳು, ಅವೇ ಬಾಣ ಅಂತ ಆಕೆಗೆ. ಒಟ್ಟು ಏನಪ್ಪ ಅಂದರೆ ಈ ಸೃಷ್ಟಿ, ನಿಮ್ಮ ಮನಸ್ಸು ಇದೇ ಅವಳ ಆಯುಧ ಆಭರಣಗಳಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅದು ಅಂತ. ನಿಜಾರುಣ ಪ್ರಭಾಪೂರ ಮಜ್ಜದ ಬ್ರಹ್ಮಾಂಡ ಮಂಡಲ. ಅವಳ ದಿವ್ಯ ಶರೀರದಿಂದ ಹೊರಹೊಮ್ಮುವಂಥ ಅರುಣ ಕಾಂತಿ ಇದೆಯಲ್ಲ, ತಿಳಿಗೆಂಪು ಬಣ್ಣ, ಅದ್ರ ವ್ಯಾಪ್ತಿ ಎಷ್ಟು ಅಂದರೆ ಇಡೀ ಬ್ರಹ್ಮಾಂಡ ಮಂಡಲವೇ ಆ ಕೆಂಬಣ್ಣದಲ್ಲಿ ಮುಳುಗಿ ಹೋಗಿದೆ ಅಂತ. ಅದು ಮುಟ್ಟದ ಸ್ಥಳ ಇಲ್ಲ. ಅವಳ ಆ ತಿಳಿಗೆಂಪು ಬಣ್ಣದ ಕಾಂತಿ ಹರಡದೇ ಇರತಕ್ಕಂಥ ಸ್ಥಳವೇ ಈ ಬ್ರಹ್ಮಾಂಡ ಮಂಡಲದಲ್ಲಿ ಇಲ್ಲ ಅಂಥವಳು. ಹೂವು ಮುಡಿದಿದ್ದಾಳಂತೆ. ಕೇಳ್ಕೊಳ್ಳಿ ಸರಿಯಾಗಿ, ಯಾಕೆಂದರೆ ನಿಮ್ಗೆ ಯಾವ ಹೂವಿಂದ ಅರ್ಚನೆ ಮಾಡಬೇಕು ಅಂತ ಗೊತ್ತಾಗ್ತದೆ ನಿಮಗೆ ಅಂತ ಕೇಳ್ಕೊಂಡಾಗ ಅಂತ. ಚಂಪಕ, ಅಶೋಕ, ಪುನ್ನಾಗ ಮತ್ತು ಸೌಗಂಧಿಕ ಅಂತ. ಈ ಸೌಗಂಧಿಕ ಎಲ್ಲ ಸಿಗೋದು ಕಷ್ಟ ನಿಮಗೆ, ಚಂಪಕ ಸಿಗ್ತದೆ ಧಾರಾಳವಾಗಿ ನಿಮಗೆ, ಸಂಪಿಗೆ ಹೋಗುವಂಥ. ಈ ಹೂವುಗಳಿಂದ ಶೋಭಿಸ್ತಕ್ಕಂಥ ಕೇಶಪಾಶ ಆಕೆ ಇದ್ದು. ಕೋಟೀರ, ಕುರುವಿಂದ ಮಣಿಶ್ರೇಣಿ ಕನತ್ ಕೋಟೀರ ಮಂಡಿತ
ಕುರುವಿಂದ ಅಂದರೆ ಮಾಣಿಕ್ಯ ಅಥವಾ ಪದ್ಮರಾಗ ಅಂತ ಕರೀತಾರೆ, ಮಾಣಿಕ್ಯ ಅಂತ ಕರೀತಾರೆ, ಕೆಂಪು ಬಣ್ಣದ ಅದು ರತ್ನ. ಅದು ಅವುಗಳ ಸಾಲಿನಿಂದ ಶೋಭಿಸಲ್ಪಟ್ಟಿರ್ತಕ್ಕಂಥ ಕಿರೀಟದ ಅಗ್ರಭಾಗ ಆಕೆ ಇದ್ದು. ಒಂದು ಕೋಟೀರ ಅಂದರೆ ಕಿರೀಟಾಗ್ರ. ಆ ಕಿರೀಟಾಗ್ರ ಮಾಣಿಕ್ಯದ ಮಣಿಗಳ ಸಾಲಿನಿಂದ ಅಲಂಕೃತವಾಗಿದೆ. ಇನ್ನು ಅವಳ ಹಣೆ ಹೇಗಿದೆ ಅಂದರೆ ಅಷ್ಟಮಿಯ ಚಂದ್ರನ ಆಗಿದೆ ಅಂತ. ನೆನಪಾಗ್ತದ ಲಲಿತಾ ಸಹಸ್ರನಾಮ? ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ. ಅದೇ ಅದು ಅಲಿಕಸ್ಥಲ. ಅಲಿಕ ಅಂದರೆ ಮುಂಗುರುಳು. ಅಲಿಕಸ್ಥಲ ಅಂದರೆ ಮುಂಗುರುಳು ಓಡಾಡೋ ಜಾಗ ಯಾವುದು? ಮುಂಗುರುಳು ಓಡಾಡುವ ಜಾಗ ಯಾವುದು ಅಂತ ಅಲಿಕಸ್ಥಲ ಅಂದರೆ ಹಣೆ ತಾನೆ ಅಂತ. ಈ ಹಣೆ ಹೇಗಿದೆ ಅಂದರೆ ಅಷ್ಟಮಿಯ ಚಂದ್ರನ ಆಗಿದೆ ಅಂತ. ಅಷ್ಟಮಿಯ ಚಂದ್ರನ ಸರಿಯಾಗಿ ಅರ್ಥ ಮಾಡಬೇಕು ಚಂದ್ರಬಿಂಬವನ್ನು. ಈಗ ಹುಣ್ಣಿಮೆ ಅಮಾವಾಸ್ಯೆ ಮಧ್ಯೆ ಅಷ್ಟಮಿ ಬರ್ತದೆ ನೋಡಿ, ಸರಿಯಾಗಿ ಚಂದ್ರಬಿಂಬದ ಅರ್ಧ ಭಾಗ ಹೀಗೆ ಬರ್ತದೆ ನೋಡಿ, ಹಾಗಿದೆ. ಅದನ್ನು ತಿರುಗಿಸಿ ಇಟ್ಟ ಹಾಗೆ ಅಂತ, ಈ ಚಂದ್ರಬಿಂಬವನ್ನು ತಿರುಗಿಸಿ ಇಟ್ಟ ಹಾಗೆ ಅಂತ. ಹಾಗಿರ್ತಕ್ಕಂಥ ಹಣೆ ಅವಳದ್ದು ಅನ್ನೋದನ್ನು ಈ ಒಂದು ಸಾಲು ನಿರೂಪಣೆ ಮಾಡ್ತದೆ. ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ. ಅವಳ ಮುಖ ಒಂದು ಚಂದ್ರ, ಚಂದ್ರನ ಮಧ್ಯೆ ಒಂದು ಕಲಂಕ ಇದೆಯಲ್ವಾ, ಚಂದ್ರನ ಮಧ್ಯೆ ಅದನ್ನು ಮೊಲ ಅಂತಲೂ ಹೇಳ್ತಾರೆ, ಶಶಿ ಶಶ. ಹಾಗೆಯೇ ಜಿಂಕೆ ಅಂತಲೂ ಹೇಳ್ತಾರೆ, ಮೃಗಾಂಕ ಅಂತ ಹೇಳ್ತಾರೆ, ಶಶಾಂಕ ಅಂತ ಹೇಳ್ತಾರೆ ಚಂದ್ರನಿಗೆ. ಒಮ್ಮೊಮ್ಮೆ ಜಿಂಕೆ ಅಂತ ಕಾಣ್ತದೆ, ಒಮ್ಮೊಮ್ಮೆ ಮೊಲದಂತೆ ಕಾಣ್ತದೆ. ಅದು ಹಾಗೊಂದು ಕಲಂಕ ಇದೆ ಚಂದ್ರಬಿಂಬದ ಮಧ್ಯದಲ್ಲಿ. ಇಲ್ಲೇನಪ್ಪ ದೇವಿಯ ಮುಖಚಂದ್ರನಲ್ಲಿ ಅಂದರೆ ಕಸ್ತೂರಿಯ ಆ ಒಂದು ತಿಲಕ ಇದೆಯಲ್ಲ, ಆ ಕಸ್ತೂರಿ ತಿಲಕವೇ ಕಲಂಕ ಇದ್ದಂತೆ. ಕಲಂಕ ಅಂದರೆ ತಪ್ಪರ್ಥದಲ್ಲಿ ತಗೊಳ್ಬೇಡಿ ನೀವು, ಅದನ್ನು ಒಂದು ಚಿಹ್ನೆ ಅಂತ, ಒಂದು ಗುರುತು ಅಂತ, ಆ ಅರ್ಥದಲ್ಲಿ ತಗೊಳ್ಳಿ ಅಂತ. ಈಗ ಮುಖಚಂದ್ರ ಕಲಂಕಾಭ ಮೃಗನಾಭಿ. ಮೃಗನಾಭಿ ಅಂದರೆ ಕಸ್ತೂರಿ, ಅದು ಕಸ್ತೂರಿ ಮೃಗದ ನಾಭಿ. ವಿಶೇಷಕ ಅಂದರೆ ತಿಲಕ. ಇನ್ನು ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕ. ಅವಳ ವದನ, ಅವಳ ಮುಖ ಎನ್ನುವಂಥದ್ದು ಸ್ಮರನ ಮಾಂಗಲ್ಯ ಗೃಹವಂತೆ. ಸ್ಮರ ಅಂದರೆ ಮನ್ಮಥ, ಮನ್ಮಥನ ಮಂಗಲ ಭವನ ಅಂತ. ಸರಿಯಾಗಿ ಗಮನಿಸ್ಬೇಕು ನೀವು ಅದನ್ನು. ಮನ್ಮಥನ ಮಾದಕ ಭವನ ಅಲ್ಲ, ಮನ್ಮಥನ ಮಂಗಲ ಗೃಹ ಅಂತ. ಕಾಮೇಶ್ವರನಿಗೆ ಮಾತ್ರ ಇರತಕ್ಕಂಥದ್ದು ಅದು ಅಂತ. ಹಾಗಾಗಿ ಮಾಂಗಲ್ಯ ಗೃಹ ಅದು ಅಂತ. ಅವಳ ವದನವೇ ಸ್ಮರ ಮನ್ಮಥನ ಮಾಂಗಲ್ಯ ಗೃಹ. ಆ ಮಾಂಗಲ್ಯ ಗೃಹಕ್ಕೆ ತೋರಣ. ತೋರಣ ಅಂದರೆ ಬಾಗಿಲಿ ಮಾಡ್ತಕ್ಕಂಥ ಅಲಂಕಾರ. ಬಾಗಿಲಿಗೆ ತೋರಣ ಅಂತ ಹೆಸರು ನಿಜವಾಗಿ. ಬಾಗಿಲಿಗೆ ಮಾಡುವ ಅಲಂಕಾರಕ್ಕೂ ಕೂಡ ತೋರಣ ಅಂತ ಆಮೇಲೆ ಬಂದಿದೆ ನಮ್ಮಲ್ಲಿ, ಹಾಗೆ ರೂಢಿಯಲ್ಲಿದೆ. ಆ ತೋರಣ ಯಾವುದು ಅಂದರೆ ಹುಬ್ಬುಗಳು ಅಂತ. ಅವಳ ಹುಬ್ಬುಗಳೇ ಅವಳ ಮುಖವೆಂಬ ಮದನ ಗೃಹ, ಮದನ ಮಾಂಗಲ್ಯ ಗೃಹ. ಅದಕ್ಕೆ ಒಂದು ತೋರಣ ಇದ್ದಂತೆ ಇದೆ. ಇನ್ನು ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ. ಮುಖದಲ್ಲಿ ಆ ಕಾಂತಿ ಹರಿತಾ ಇದೆ ಅಂತೆ, ಪ್ರವಾಹ ಅಂತೆ. ಮತ್ತೆ ಮತ್ತೆ ಶಂಕರಾಚಾರ್ಯ ನೆನಪನ್ನು ಮಾಡ್ಕೊಡ್ತಾ ಇದೆ ಇದು. ಸೌಂದರ್ಯ ಲಹರಿ ಲಹರಿ ಅಂತ ಹೇಳ್ತಾರಲ್ಲ ಅವರು, ಸೌಂದರ್ಯ ಹರಿತಾ ಇದೆ ಅಂತ. ಅವ್ರ ಮಧ್ಯದಲ್ಲಿ ಕೂಡ ಹಾಗೆ ವರ್ಣನೆ ಮಾಡ್ತಾರೆ, ಸೌಂದರ್ಯ ಲಹರಿ ಒಳಗೆ ಕೂಡ ಹಾಗೆ ವರ್ಣನೆ ಮಾಡ್ತಾರೆ ಅವರನ್ನು. ಹರಿತಾ ಇದೆ ಸೌಂದರ್ಯ ಅಂತ. ಸೌಂದರ್ಯದ ಪ್ರವಾಹ ಇದೆಯಲ್ಲ, ಆ ಪ್ರವಾಹದಲ್ಲಿ 2 ಮೀನುಗಳಿದೆಯಂತೆ. ಯಾವುದು? ಕಣ್ಣುಗಳು ಅಂತ. ವಕ್ತ್ರಲಕ್ಷ್ಮಿ, ಲಕ್ಷ್ಮಿ ಅಂದರೆ ಕಾಂತಿ, ವಕ್ತ್ರಲಕ್ಷ್ಮಿ ಅಂದರೆ ಮುಖದ ಕಾಂತಿ. ಅದೇ ಪರಿವಾಹ ಅಂದರೆ ಪ್ರವಾಹ. ಆ ಪ್ರವಾಹದಲ್ಲಿ ಚಲನ್ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದೆ ನೋಡಿ, ಅದು ಕಣ್ಣುಗಳು. ಮೀನಾಭಲೋಚನ, ಅತ್ತ ಇತ್ತ ಸಂಚರಿಸುವ ಮೀನುಗಳಂತೆ ಇರ್ತಕ್ಕಂಥ ಕಂಗಳುಳ್ಳವಳು ಅಂತ. ಮೂಗು, ದೇವಿಯ ನಾಸಹದಂಡ. ನಾಸಹದಂಡ ಅಂದರೆ ಮೂಗು. ಮೂಗು ಹೇಗಿದೆ ಅಂದರೆ ನವಚಂಪಕ ಪುಷ್ಪಾಭ ನಾಸಹದಂಡ ವಿರಾಜಿತ. ಹೊಸ ಸಂಪಿಗೆ ಹೂವಿನಂತೆ, ಹೊಸದಾಗಿರ್ತಕ್ಕಂಥ ಸಂಪಿಗೆ ಹೂವನ್ನು ನೆನಪಿಸ್ತಕ್ಕಂಥ ಮೂಗು ಆಕೆ ಇದ್ದು. ನವಚಂಪಕ ಪುಷ್ಪಾಭ ನಾಸಹದಂಡ ವಿರಾಜಿತ. ಮೂಗು ಬಂದಮೇಲೆ ನತ್ತು ಬೇಡವಾ? ಮೂಗುತಿ, ಅದೇ ಮುಂದಿನ ಸಾಲು. ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ತಾರೆಗಳ ಕಾಂತಿಯನ್ನು ತಿರಸ್ಕರಿಸುವಂಥ, ಅಂದರೆ ನಕ್ಷತ್ರಗಳ ಕಾಂತಿಯನ್ನು ಮೀರಿಸುವಂಥ ಕಾಂತಿಯನ್ನು ಹೊಂದಿರತಕ್ಕಂಥ ಮೂಗುತಿ, ನತ್ತು, ಅದನ್ನು ಆಕೆ ಧಾರಣೆ ಮಾಡಿದ್ದಾಳೆ. ಹಾಗಾಗಿ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ನೆನಪು ಮಾಡ್ಕೋಬೇಕು ನೀವು ಇದನ್ನು. ಆ ವಾಕ್ಯ ಬರುವಾಗ ಆ ದೇವಿಯ ನಾಸಿಕ, ಅಲ್ಲಿರ್ತಕ್ಕಂಥ ಮೂಗುತಿ, ಆ ನತ್ತಿನ ನೆನಪನ್ನು ಮಾಡ್ಕೊಂಡು ಹೇಳಬೇಕು ಅದನ್ನು. ಕಿವಿಯಲ್ಲಿ ಕದಂಬದ
ಗೊಂಚಲಿದೆಯಂತೆ, ಕದಂಬ ಪುಷ್ಪಗಳ ಗೊಂಚಲಿದೆಯಂತೆ. ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ. ಹಿಂದಿನ ಕಾಲದಲ್ಲಿ ಕಿವಿಗೆ ಹೂವಿನಿಂದ ಅಲಂಕಾರ ಮಾಡುವ ಕ್ರಮ ಇತ್ತು. ಪುರುಷರು ಮಾಡ್ಕೋತಾ ಇದ್ರು, ಸ್ತ್ರೀಯರು ಮಾತ್ರ ಹೂವನ್ನು ಇಟ್ಕೋತಾ ಇದ್ರು ಕಿವಿಯಲ್ಲಿ ಅಂತ, ಅಲಂಕಾರಕ್ಕೋಸ್ಕರವಾಗಿ ಇಟ್ಕೊಳ್ಳುವಂಥ ಪದ್ಧತಿ ಇತ್ತು. ಹಾಗಾಗಿ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಓಲೆಗಳು, ತಾಟಂಕ ಅಂದರೆ ಓಲೆ, ತಾಟಂಕ ಯುಗಲ ಓಲೆಗಳ ಜೊತೆ ಯಾವುದು ಅಂದರೆ ಒಂದು ಸೂರ್ಯ ಇನ್ನೊಂದು ಚಂದ್ರ. ತಾಟಂಕ ಯುಗಲೀಭೂತ ತಪನ ಸೂರ್ಯ, ಉಡುಪ ಚಂದ್ರ, ಉಡು ನಕ್ಷತ್ರಗಳು, ಉಡುಪ ಚಂದ್ರ, ತಪನೋಡುಪ ಮಂಡಲ, ತಪನ ಮಂಡಲ, ಉಡುಪ ಮಂಡಲ, ಸೂರ್ಯಮಂಡಲ ಮತ್ತು ಚಂದ್ರಮಂಡಲಗಳೇ ಆಕೆಯ ಓಲೆಗಳು. ಆಕೆಯ ಕಪೋಲ ಪದ್ಮರಾಗ ಶಿಲಾ, ಮಾಣಿಕ್ಯದ ಶಿಲೆ, ಅದರಲ್ಲೇ ಮಾಡಿರ್ತಕ್ಕಂಥ ಕನ್ನಡಿ. ಒಂದು ವೇಳೆ ಮಾಣಿಕ್ಯದ ಶಿಲೆಯನ್ನೇ ಅದನ್ನು ನುಣುಪು ಮಾಡಿ 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 ಕನ್ನಡಿ ತರಹ ಮಾಡಿದರೆ ಅದು ಹೇಗಿರ್ಬೋದೋ ಹಾಗಿರುವಂಥ ಕಪೋಲ ಪ್ರದೇಶ ಆಕೆ ಇದ್ದು. ಅವಳ ತುಟಿಗಳು ನವವಿದ್ರುಮ ಬಿಂಬಶ್ರೀನ್ಯಕ್ಕಾರಿ. ವಿದ್ರುಮ ಹವಳ, ನವವಿದ್ರುಮ ಎಳೆಯ ಹವಳ, ಹೊಚ್ಚ ಹೊಸ ಹವಳ, ಅದರ ಬಿಂಬದಂತೆ ತೋರ್ತಕ್ಕಂಥ, ಬಿಂಬದ ಕಾಂತಿಯನ್ನು ತಿರಸ್ಕರಿಸ್ತಕ್ಕಂಥ ರತನಚ್ಛದ ತುಟಿಗಳು ಉಳ್ಳವಳು. ಹಲ್ಲುಗಳು ಜ್ಞಾನಾಂಕುರದಂತೆ ಇವೆ ಅಂತ. ಶುದ್ಧ ವಿದ್ಯೆ ಅಂದರೆ ಶುದ್ಧವಾಗಿರ್ತಕ್ಕಂಥ ಜ್ಞಾನ. ಆ ಜ್ಞಾನದ ಅಂಕುರವನ್ನು ಹೋಲ್ತಕ್ಕಂಥ ದ್ವಿಜಪಂಕ್ತಿ. ದ್ವಿಜಪಂಕ್ತಿ ಅಂದರೆ ಹಲ್ಲುಗಳ ಪಂಕ್ತಿ, ಹಲ್ಲುಗಳ ಸಾಲು. ಅದು ಎರಡಿದೆ, ದ್ವಿಜಪಂಕ್ತಿ ದ್ವಯ ಅಂತ. ಅದರ ಕಾಂತಿಯಿಂದ ಕೂಡಿರ್ತಕ್ಕಂಥವಳು, ಅಂಥವಳು ಅವಳು ಅಂತ. ಹಾಗಾಗಿ ಹೀಗೆ ಲಲಿತಾ ಸಹಸ್ರನಾಮದ ಈ ಸಾಲುಗಳೆಲ್ಲವೂ ಕೂಡ ಈ ದೇವಿಯ ಪ್ರಕಟ ಸ್ವರೂಪವನ್ನು ಅಗ್ನಿ ಮಧ್ಯದಲ್ಲಿ ಆಕೆ ಪ್ರಕಟವಾದಾಗ ಹೇಗೆ ಕಂಡಳು ಅದನ್ನೇ ನಿರೂಪಿಸಿವೆ. ಅವಳ ಮಾತು ಹೇಗಿದೆ ಅಂದರೆ ಶಾರದೆಯ ವೀಣೆಯನ್ನು ತಿರಸ್ಕರಿಸುವಂತೆ ಇದೆ. ಕಚ್ಚಪಿ, ಕಚ್ಚಪಿ ಅಂದರೆ ಏನು? ಶಾರದೆಯ ವೀಣೆ. ನಿಜ ಸಲ್ಲಾಪ, ತನ್ನ ಮಾತುಗಳ ಆ ಸಲ್ಲಾಪ ಮಾಧುರ್ಯ ಅದರಿಂದ ವಿನಿರ್ಭರಿಸಿದ ಕಚ್ಚಪಿ ಅಂತ. ವೀಣೆಯನ್ನು ತೆಗೆದು ಮೂಲೆಯಲ್ಲಿ ಇಡಬೇಕು ಶಾರದೆಯ ವೀಣೆಯನ್ನು. ಅಂಥ ಮಾತುಗಳ ಮಾಧುರ್ಯ ಅವಳಿದ್ದು. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಅವಳು ಮಂದಸ್ಮಿತ, ಮುಗುಳ್ನಗುವನ್ನು ನಕ್ಕರೆ ಕಾಮೇಶನ ಮನಸ್ಸು, ಕಾಮೇಶ್ವರನ ಮನಸ್ಸು ಮುಳುಗಿ ಹೋಗ್ತಿತ್ತಂತೆ ಅದರ ಪ್ರವಾಹದಲ್ಲಿ ಅಂತ. ಮುಗುಳ್ನಗುವಿನ ಕಾಂತಿ, ಆ ಕಾಂತಿಯ ಒಂದು ಪ್ರವಾಹ, ಆ ಪ್ರವಾಹದಲ್ಲಿ ಕಾಮೇಶ್ವರನ ಮನಸ್ಸು ಮುಳುಗಿ ಹೋಗ್ತಾ ಇತ್ತು. ಅಂಥ ಒಂದು ಮುಗುಳ್ನಗು ಉಳ್ಳವಳು, ಕಾಮೇಶ್ವರನ ಮನಸ್ಸನ್ನೇ ಸಂತೋಷಪಡ್ತಕ್ಕಂಥವಳು ಅಂದರೆ ನಮ್ಮ ಕಥೆಯನ್ನು ಹೇಳಬೇಕಂತ. ಇಷ್ಟೆಲ್ಲ ಮಾಡಿ ಗಲ್ಲಕ್ಕೆ ಬಂದಾಗ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾರಿಗೆ? ಯಾರಿಗೂ ಹೋಲಿಕೆ ಇಲ್ವಂತೆ. ಹಾಗಾಗಿ ಏನು ಹೇಳಿದ್ರು? ಅನಾಕಲಿತ ಸಾದೃಶ್ಯ. ಅನಾಕಲಿತ ಸಾದೃಶ್ಯ ಅಂದರೆ ಸಾದೃಶ್ಯವೇ ಇಲ್ಲ. ಇಷ್ಟು ಹೊತ್ತು ಉಪಮೆಗಳನ್ನು ಕೊಟ್ಟರಲ್ವಾ, ಅದರಂತೆ ಇದರಂತೆ ಇನ್ನೊಂದರಂತೆ, ಇದಕ್ಕೆ ಹೋಲಿಕೆ ಇಲ್ಲ ಅಂತ. ಹಾಗಾಗಿ ಅನಾಕಲಿತ ಸಾದೃಶ್ಯ ಚಿಬುಕ ಶ್ರೀ ವಿರಾಜಿತ. ಚಿಬುಕ ಅಂದರೆ ಗಲ್ಲ, ಆ ಗಲ್ಲದ ಕಾಂತಿಯಿಂದ ಶೋಭಿಸುವಳು. ಇದೊಂದು ವಾಕ್ಯವನ್ನು ಹೇಳಿ ಮತ್ತೆ ಮುಂದಕ್ಕೆ ಹೋಗೋಣ. ಅವಳ ಕೊರಳನ್ನು ವರ್ಣನೆ ಮಾಡಬೇಕಾದ್ರೆ ಇದು ನಿಮ್ಗೆ ಗೊತ್ತಾಗತ್ತೆ ಸುಲಭವಾಗಿ. ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ. ಅಲ್ಲಿ ಕಾಮೇಶ್ವರ ಕಟ್ಟಿದ ಮಂಗಳಸೂತ್ರ ಇದೆ ಅಂತ ಅವಳು ಕೊರಳಲ್ಲಿ ಅಂತ. ಕಾಮೇಶ್ವರ ಕಾಮೇಶ್ವರಿಯ ಜೊತೆ ಇದು ಅಂತ. ಅಲ್ಲಿಂದ ಆ ಮಂಗಲಸೂತ್ರವನ್ನು ಶೋಭಿಸ್ತಕ್ಕಂಥ ಕಂದರ ಅಂದರೆ ಕಂಠಪ್ರದೇಶ ಉಳ್ಳವಳು, ಅಂಥವಳು. ಅವಳನ್ನು ನಾನಾ ಪ್ರಕಾರವಾಗಿ ಇದೇ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ. ಮುಂದಕ್ಕೆ ಕೊನೆಯಲ್ಲಿ ಅವಳ ಕಾಲಿನ ಉಗುರಿನ ಬಗ್ಗೆ ಹೇಳುವಾಗ ನಖ ದೀಧಿತ ಸಂಚಿನ್ನ ನಮಜ್ಜನ ತಮೋಗುಣ. ಈ ನಮಸ್ಕಾರ ಮಾಡುವ ಜನರು, ನಮಜ್ಜನ ಅಂದರೆ ನಮಸ್ಕಾರ ಮಾಡ್ತಕ್ಕಂಥ ಜನಗಳ ತಮೋಗುಣವನ್ನು ದೂರ ಮಾಡುವಂಥ ಪ್ರಭೆ ಅವಳು ಕಾಲಿನ ಉಗುರುಗಳಿಗಿದೆ ಅಂತ. ಈ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅವಳಿಗೆ ಮತ್ತೆ ಹೆಚ್ಚಿನದ್ದೇನು ಬೇಕಾಗೋದಿಲ್ಲ ಅಂತ. ಅವಳ ಕಾಲಿನ ಉಗುರುಗಳ ಪ್ರಭೆ ಒಂದು ಸಾಕಂತೆ ನಮ್ಮ ತಮೋಗುಣವನ್ನು ದೂರ ಮಾಡಲಿಕ್ಕೆ. ಅಂಥ ಯೋಗ್ಯತೆ ಉಳ್ಳಂಥ ಮಹಾದೇವಿ ಅವಳು ಅನ್ನೋದನ್ನು ಇಲ್ಲಿ ತುಂಬ ವಿಧ ವಿಧವಾಗಿ ಹೇಳಿ ಕೊಟ್ಟ ಕೊನೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಶಿವಕಾಮೇಶ್ವರಾಂಕಸ್ಥ. ಶಿವಕಾಮೇಶ್ವರನ ಮಡಿಲಿನಲ್ಲಿ ಹಾಕಿ ಕುಳಿತಿದ್ದಾಳಂತೆ. ಕಾಮೇಶ್ವರನ ಅಂಕ ಅಂದರೆ ಮಡಿಲು, ಅಲ್ಲಿ ಆಕೆ ನೆಲೆಯಾಗಿದ್ದಾಳೆ. ಶಿವ, ಅವಳು ಶಿವಸ್ವರೂಪಳೇ ಹೌದು. ಸ್ವಾಧೀನ ವಲ್ಲಭ ಅಂದರೆ ಅವಳ ವಲ್ಲಭ ಇದ್ದಾನಲ್ಲ ಶಿವ,
ಇವಳು ಹೇಳಿದ ಮಾತನ್ನು ಮೀರೋದಿಲ್ಲ ಅಂತ. ಇದನ್ನೆಲ್ಲ ಮನೇಲಿ ಪ್ರಯೋಗ ಮಾಡಬೇಡಿ, ಇದೆಲ್ಲ ಲಲಿತಾ ತ್ರಿಪುರ ಸುಂದರಿಗಿರುವಂಥದ್ದು. ನಾವು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಪ್ರಯೋಗ ಹಾಗೆ ಆಗಿರ್ತದೆ ಅಂತ ಗೊತ್ತಿದೆ ನಮಗೆ. ಆದರೆ ಅಂಥ ತಪ್ಪು ಅಂತೇನಲ್ಲ. ಶಿವನೇ ಆಗಿದ್ದ ಮೇಲೆ ಮತ್ತೆ ಇನ್ನೊಂದು ತಪ್ಪಿನ ಪ್ರಶ್ನೆ ಎಲ್ಲಿದೆ ಬಂತು ಹೇಳಿ ನೀವು. ಅದಕ್ಕೆ ತುಂಬ ಗಂಭೀರವಾಗಿರುವಂಥ ಅರ್ಥ ಇದೆ. ಶಿವ ಅಂದರೆ ಅದೊಂದು ಚೈತನ್ಯ ಮಾತ್ರ, ಅದು ಮೂಲ ಚೈತನ್ಯ, ಅದು ಆದಿ ಚೈತನ್ಯ. ಅದು ಅದಕ್ಕೆ ಕೈ ಕಾಲು ಕಣ್ಣು ಮಗು ಯಾವುದೂ ಇಲ್ಲ, ನಿರ್ಗುಣ, ಅದು ತ್ರಿಗುಣಾತೀತ. ಅದು ಈ ಪ್ರಪಂಚಕ್ಕೆ ಬರಬೇಕು ಅಂದರೆ ತ್ರಿಗುಣಗಳು ಬೇಕು, ಪ್ರಕೃತಿ ಬೇಕು. ಅದಕ್ಕೆ ಅದೇ ಈ ತಾಯಿ ಲಲಿತಾ ತ್ರಿಪುರ ಸುಂದರಿ. ಹಾಗೆ ಶಿವ ಮಾತಾಡಬೇಕು ಅಂದರೆ ದೇವಿ ಮೂಲಕನೇ ಮಾತಾಡಬೇಕು ಅವನು. ಶಿವ ಹೆಜ್ಜೆ ಎತ್ತಿಡಬೇಕು ಅಂದರೆ ದೇವಿ ಇಲ್ಲದೆ ಸಾಧ್ಯ ಇಲ್ಲ ಅದು. ಹಾಗಾಗಿ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಮೊದಲನೇ ಮಾತಾಗಿ ಹೇಳಿದ್ರು ಅದನ್ನು, ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತಂ. ಇವಳು ಶಕ್ತಿ, ಅವನು ಶಿವ. ಇವಳಿದ್ರೆ ಶಕ್ತ, ಅವನು ಇಲ್ಲದೇ ಇದ್ರೆ ಅಶಕ್ತ, ಶಕ್ತಿ ಇಲ್ಲ. ಅಷ್ಟು ಪ್ರಾಮುಖ್ಯ ಇದೆ ಅಂತ. ಅದಕ್ಕಾದ್ರೆ ಪ್ರಾಮುಖ್ಯ ಬೇರೆ ಇದೆ, ಶಿವನಿಗೆ ಶಿವನ ಪ್ರಾಮುಖ್ಯ ಬೇರೆ ಇದೆ. ನೀವು ಮುಕ್ತಿಯನ್ನು ಹೊಂದಿದರೆ ಹೋಗಿ ಶಿವನಲ್ಲೇ ಐಕ್ಯ ಆಗ್ತೀರಿ ನೀವು, ಆ ನಿರ್ಗುಣ ಪರಬ್ರಹ್ಮದಲ್ಲೇ ಐಕ್ಯ ಆಗ್ತೀರಿ ನೀವು. ಆನಂದಕ್ಕೆ ಪಾರ ಇಲ್ಲ ಅಂತ ಆನಂದ ಕೊಡ್ತಕ್ಕಂಥವನು. ಆದರೆ ಪ್ರಪಂಚ ಅಂತ ಬಂದರೆ ಇವಳು ಬೇಕು, ಇವಳು ಇಲ್ಲದೆ ಏನೂ ಇಲ್ಲ ಅಂತ. ಹಾಗಾಗಿ ಸ್ವಾಧೀನ ವಲ್ಲಭ ಅಂದರೆ ಏನಿದ್ರೂ ಅಮ್ಮನವ್ರ ಮೂಲಕ ಹೋಗಬೇಕು. ಅದು ನೀವು ಶಿವನನ್ನು ತಲುಪಬೇಕಾ, ಅಮ್ಮನವ್ರನ್ನ ಬಿಟ್ಟು ತಲುಪೋಕ್ಕಾಗೋದಿಲ್ಲ. ಶಿವನನ್ನು ಯಾವುದೇ ಕಾರಣಕ್ಕೂ ತಲುಪೋಕ್ಕಾಗೋದಿಲ್ಲ. ಶಿವ ನಿಮ್ಮನ್ನು ತಲುಪಬೇಕು ಅಂದರೆ ಅಮ್ಮನವ್ರ ಮೂಲಕವೇ ಬರಬೇಕು. ಅವನು ಅಮ್ಮನವ್ರು ಬಿಟ್ಟು ಯಾವ ವ್ಯವಹಾರವೂ ಇಲ್ಲ. ಹಾಗಾಗಿ ಶಿವ ಸ್ವಾಧೀನ ವಲ್ಲಭ ಅಂತ ನಿಮಗೆ ಶಿವನ ಒಲುಮೆಯನ್ನು ಗಳಿಸಿಕೊಡ್ತಾಳೆ ಆಕೆ ಅಂತ. ಈಗ ಶಿವ ದೇವಸ್ಥಾನ ಅಂದರೆ ಪಾರ್ವತಿ ಇರಬೇಕು ಅಂತ ಲೆಕ್ಕ. ಅಲ್ಲಿ ಪಾರ್ವತಿ ಇದ್ದರೆ ಪೂರ್ತಿ ಪ್ರದಕ್ಷಿಣೆ ಮಾಡ್ಬೋದು. ಪಾರ್ವತಿ ಇಲ್ಲದೆ ಅದು ಶಿವಸ್ಯ ಅರ್ಧ ಪ್ರದಕ್ಷಿಣೆ ಮಾಡಬೇಕು ಅನ್ನೋ ನಿಯಮ ಇದೆ ಅಂತ. ಪಾರ್ವತಿ ಇದ್ದಲ್ಲಿ ನಿಯಮ ಇಲ್ಲ, ಪೂರ್ತಿ ಪ್ರದಕ್ಷಿಣೆ ಮಾಡ್ಬೋದು ಅಂತ. ಕ್ರಮ ಹೇಗೆ ಅಂದರೆ ಮೊದಲು ಪಾರ್ವತಿ ದರ್ಶನ ಮಾಡ್ಕೊಂಡು ಆಮೇಲೆ ಶಿವನ ದರ್ಶನಕ್ಕೆ ಹೋಗಬೇಕು. ಕ್ರಮ ಇರೋದು ಹಾಗೆ ಅಂತ. ಅದ್ಯಾಕೆ ಹಾಗೆ ಅಂದರೆ ಅಮ್ಮನವ್ರ ಮೂಲಕನೇ ಹೋಗಬೇಕು. ನೇರವಾಗಿ ಹೋದರೆ ಅರ್ಜಿ ಮಂಜೂರಾಗೋದಿಲ್ಲ. ಅದು ಅಮ್ಮನವ್ರ ಮೂಲಕ ಹೋದರೆ ಅರ್ಜಿ ಮಂಜೂರಾಗ್ತಾರೆ ಅಂತ. ಹಾಗಾಗಿ ನಿಮಗೆ ಶಿವನ ಒಲುಮೆ ಬೇಕು ಅಂದರೂ ಕೂಡ ಅಮ್ಮನವ್ರ ಮೂಲಕನೇ ಆಗುವಂಥದ್ದು, ಅಮ್ಮನವ್ರು ಬಿಟ್ಟು ಆಗುವಂಥದ್ದಲ್ಲ. ಅದು ಯಾವ ದೇವರಾದರೂ, ನೀವು ವಿಷ್ಣು ಅಂದರೆ ಅದೆಲ್ಲ ಲಕ್ಷ್ಮಿಯ ಪೂರ್ತಿ. ಅದು ಛತ್ರ ಚಾಮರ ವ್ಯಜನ ಪರ್ಯಂಕ ವರ್ಣನ ಇದೆಯಲ್ಲ, ಪಾತ್ರ ರೂಪದಲ್ಲಿ ನಿಂತು ಇಷ್ಟೂ ರೂಪದಲ್ಲಿ ಇರುವಳು ಲಕ್ಷ್ಮಿಯೇ. ಅವನ ಆಭರಣವು ಅಲಂಕಾರವಾದಲ್ಲಿ ಲಕ್ಷ್ಮಿ, ಆ ರೂಪವೂ ಕೂಡ ಲಕ್ಷ್ಮಿಯೇ. ಹಾಗಾಗಿ ಲಕ್ಷ್ಮಿಯನ್ನು ಬಿಟ್ಟು ವಿಷ್ಣುವನ್ನು ಸೇರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಸ್ವಾಧೀನ ವಲ್ಲಭ ಎನ್ನುವ ಮಾತನ್ನು ಹೇಳಿದ್ದಾರೆ ಅಲ್ಲಿ. ಅದಕ್ಕೆ ನಮ್ಮ ಶರ್ಮರ ಜೊತೆ ಚರ್ಚೆ ಮಾಡ್ತಾಯಿದ್ರು, ನಮ್ಮ ಸತ್ಯನಾರಾಯಣ ಶರ್ಮರ ಜೊತೆ ಚರ್ಚೆ ಮಾಡ್ತಾಯಿದ್ವು. ಅವ್ರು ಹೇಳ್ತಾಯಿದ್ರು, ಇಲ್ಲ ಹೊರಗಡೆ ಒಪ್ಕೊಳ್ಳದೇ ಇರ್ಬೋದು, ಹೆಚ್ಚಿನವರು ಕೂಡ ಹೀಗೆ ಇರ್ತಾರೆ, ಸ್ವಾಧೀನ ವಲ್ಲಭ ಇದೇ ನಡೆಯೋದು ಹೆಚ್ಚಿನ ಕಡೆಗೂ ಅಂತ ಹೇಳ್ತಾಯಿದ್ರು. ನಮಗೇನು ಈ ಸಂಸಾರ ನಿಮಗೆ ಗೊತ್ತು, ಯಾರೋ ನೀವೇ ಬಂದು ಹೇಳಬೇಕು ನಮಗೆ ಏನು ನಡೀತದೆ ಅಲ್ಲಿ ಅಂತ. ನಮಗೆ ತಾನೇ ಗೊತ್ತಾಗ್ತದೆ, ಅದು ನೀವು ಹೇಳಿದ್ದೇ ಗೊತ್ತಾಗುವಂಥದ್ದು ನಮಗೆ ಅಂತ. ಈಗ ನಿಮ್ಮ ವರದಿಗಳು ಹೇಗಿದೆ ಅಂದರೆ ಹೆಚ್ಚಿನ ಕಡೆ ಹೀಗೆ ನಡೀತದೆ ಅದು, ಶಿವ ಸ್ವಾಧೀನ ವಲ್ಲಭ ಅನ್ನೋ ಹಾಗೆ ನಡೀತದೆ ಅದು ಅಂತ. ಹಾಗೆ ನಡಿಬೇಕು, ನಡೆದ್ರೆ ತಪ್ಪೇನಲ್ಲ ಎನ್ನುವ ಹಾಗೆ ಅವ್ರು ಹೇಳ್ತಾ ಇದ್ರಂತೆ. ನಾವೆಲ್ಲ ಒಂದು ತಮಾಷೆ ಕೇಳಿದ ನೆನಪಾಗ್ತದೆ ನಮಗೆ ಅಂತ. ಅದೇನೆಂದರೆ ಹೆಂಡತಿ ಹೇಳಿದಾಗ ಕೇಳೋದಿಲ್ಲ, ಪೂರ್ತಿ ನಾನೇ ಸ್ವತಂತ್ರ ಅನ್ನೋರು ಯಾರು ಇಲ್ಲಿ ಅಂತ ಹೇಳಿ ಅಂತಂದಾಗ ಇಡೀ ದೊಡ್ಡ ಸಭೆಯಲ್ಲಿ ಯಾರೋ ಒಬ್ಬ ಮಾತ್ರ ನಿಂತ್ಕೊಂಡು ನಾನು ಸ್ವತಂತ್ರ ಅಂತ ಹೆಂಡತಿ ಹೇಳಿದಾಗ ಕೇಳೋದಲ್ಲ ಅಂತ ಹೇಳಿದವನು ಪಾಪ ಮುಗ್ಧನಾಗಿ ಕೊನೆಗೆ ಹೇಳಿದಂತೆ, ಹಾಗೆ ಹೇಳಬೇಕು ಅಂತ ಹೇಳಿದಾಳೆ ಅಂತ ಅವಳು ಅಂತ ಹೇಳಿಯೇ ಕಳಿಸಿದಾಳೆ ಅಂತ. ಈ ಸಭೆ ನಡೀತದೆ ಅಂತ ಗೊತ್ತಿದೆ ಅವಳಿಗೆ, ಅಲ್ಲಿ ಹೋಗಿ ಒಪ್ಕೊಂಡ್ಬಿಡ್ಬೇಡಿ, ಸರಿಯಾಗಿ ಹೇಳಿ ಅಂತ, ನಾನು ಸ್ವತಂತ್ರ ಹೆಂಡತಿ ಹೇಳಿದಾಗ ಕೇಳ್ಕೊಂಡಿರೋನಲ್ಲ ಅಂತ ಹೇಳಿದಾಳೆ ಅಂತ ಕೊನೆಗೆ ಹೇಳಿದಂತೆ ಅವನು ಅಂತ. ಹೀಗಾಗ್ಬಿಡ್ಬೋದು ಅಂತ. ಇನ್ನು ಆಕೆ ಪ್ರಾದುರ್ಭಾವ ಅಗ್ನಿಯಲ್ಲಿ ಯಾಕೆ ಅಂದರೆ ದೇವಿಗೂ ಅಗ್ನಿಗೂ ತುಂಬ ಗಾಢವಾದ ಸಂಬಂಧ ಇದೆ. ದೇವಿ ನಕ್ಷತ್ರ ಯಾವುದು? ಕೃತ್ತಿಕಾ ನಕ್ಷತ್ರ ಅಂತ. ಆ ಕೃತ್ತಿಕಾ ನಕ್ಷತ್ರಕ್ಕೆ ದೇವತೆ ಯಾವುದು ಅಂದರೆ ಅಗ್ನಿ. ಈಗ ಭರಣಿ ನಕ್ಷತ್ರಕ್ಕೆ ಯಮದೇವತೆ, ಪುನರ್ವಸು ನಕ್ಷತ್ರಕ್ಕೆ ಅದಿತಿ ದೇವತೆ, ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮದೇವತೆ. ಹೀಗೆ ಒಂದೊಂದು ನಕ್ಷತ್ರಕ್ಕೂ ಬೇರೆ ಬೇರೆ ದೇವತೆಗಳಿದ್ದಾರೆ. ಈ ಕೃತ್ತಿಕಾ ನಕ್ಷತ್ರಕ್ಕೆ ದೇವತೆ ಯಾರು ಅಂದರೆ ಅಗ್ನಿ ದೇವತಕವಾಗಿರ್ತಕ್ಕಂಥ ನಕ್ಷತ್ರ. ಅದು ಕಾಳಿದಾಸ ವರ್ಣನೆ ಮಾಡ್ತಾನೆ. ಕೃತ್ತಿಕಾ ಅಂದರೆ ಏನು ಅಂದರೆ ಅಗ್ನಿಶಿಖೆಯಂತೆ ಕಾಣುವಂಥ 6 ನಕ್ಷತ್ರಗಳ ಗುಂಪು. ಅದು ಒಂದೇ ನಕ್ಷತ್ರ ಅಲ್ಲ, ಅದು 6 ನಕ್ಷತ್ರಗಳ ಗುಂಪು. ಅದು ಆ ಗುಂಪು
ಅದೊಂದು ರಂಗೋಲಿ ಬಿಡಿಸಿದ ಹಾಗೆ ಅದು ಅಂತ. ಆ ಒಂದೊಂದು ನಕ್ಷತ್ರವನ್ನು ಒಂದೊಂದು ಬಿಂದುವಾಗಿ ಇಟ್ಕೊಂಡ್ರೆ ಆ ಬಿಂದುಗಳನ್ನು ಸೇರಿಸಿದ್ರೆ ಅಗ್ನಿಶಿಖೆಯಂತೆ, ಅಗ್ನಿ ಜ್ವಾಲೆಯಂತೆ ಕಾಣ್ತದೆ ಅದು ಅಂತ. ಹಾಗಾಗಿ ಕೃತಿಕಾ ನಕ್ಷತ್ರವನ್ನು ಅಗ್ನಿ ನಕ್ಷತ್ರ ಎಂಬುದಾಗಿ ಕರೆಯೋದು ಉಂಟು. ಅದು ಈಕೆಯ ನಕ್ಷತ್ರ. ಇನ್ನು ದುರ್ಗಾ ಸೂಕ್ತ ಅಂತ ನಾವು ಹೇಳ್ತೇವಲ್ಲ, ದುರ್ಗಾ ಸೂಕ್ತ ಅಂತ, ಅದು ಅಗ್ನಿಸ್ತುತಿ. ಇದು ಜಾತವೇದಸೆ ಪ್ರಾರಂಭ ಆಗ್ತದಲ್ಲ, ಜಾತವೇದ ಅಂದರೆ ಅಗ್ನಿ ಅಂತ, ಜಾತವೇದಸೆ ಅಂದರೆ ಅಗ್ನಿಗೆ ಅಂತ ಆರಂಭ ಆಗ್ತದೆ. ಅದು ಅಲ್ಲಿರ್ತಕ್ಕಂಥ ಮಂತ್ರಗಳೆಲ್ಲ ಅಗ್ನಿ ದೇವತಾಗವಾಗಿರ್ತಕ್ಕಂಥ ಮಂತ್ರಗಳು. ಒಂದು ಮಂತ್ರ ಮಾತ್ರ ಮಧ್ಯದಲ್ಲಿ ನೇರವಾಗಿ ದೇವಿಯನ್ನು ಹೇಳುವಂಥ ಮಂತ್ರ ಇದೆ ಅಂತ. ಎರಡನೇ ಮಂತ್ರ ಅದು, ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಶು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಇದು ನೇರವಾಗಿ ದೇವಿಯನ್ನು ಹೇಳ್ತಕ್ಕಂಥ ಮಂತ್ರ, ಈ ಒಂದು ಮಂತ್ರ. ಅದು ಉಳಿದ ಮಂತ್ರಗಳೆಲ್ಲ ಅಗ್ನಿ ದೇವತಾಕವಾಗಿರ್ತಕ್ಕಂಥ ಮಂತ್ರಗಳು. ಕೊನೆಯ ಮಂತ್ರ ಇಂದ್ರ ದೇವತಾಕವಾದ ಮಂತ್ರ. ಅದು ದುರ್ಗಾ ಸೂಕ್ತ ಅಂತ ನಾವು ಹೇಳ್ತೇವೆ, ನಮಗದು ಅರ್ಥ ಗೊತ್ತಿರೋದಿಲ್ಲ, ಹೇಳ್ತಾ ಇರ್ತೇವೆ, ಒಟ್ಟರಾಸಿ ಹೇಳ್ತಾ ಇರ್ತೇವೆ. ಇಲ್ಲಿ ಪ್ರಶ್ನೆ, ಆ ಅಗ್ನಿ ದೇವತೆ ಮಂತ್ರವನ್ನು ದೇವಿಗೆ ಯಾಕೆ ಬಳಸ್ತಾ ಇದ್ದೀರಿ ಅಂದರೆ, ಯಾಕೆ ಒಂದೇ ಅದು ಅಂತ, ಅಗ್ನಿ ಸ್ವರೂಪಿಣಿ ಅವಳು ಅಂತ. ಆ ಕಾರಣಕ್ಕೋಸ್ಕರವೇ ಅಗ್ನಿಗೆ ಸಲ್ಲುವ ಮಂತ್ರ ದೇವಿಗೆ ಸಲ್ತದೆ ಅಂತ. ಯಾರು ಹೇಳಿದ್ದು ಅಂದರೆ, ಆ ದುರ್ಗಾ ಸೂಕ್ತವೇ ಹೇಳಿದೆಯಲ್ಲ. ದುರ್ಗಾ ಅಗ್ನಿ ಮಂತ್ರಗಳ ಮಧ್ಯದಲ್ಲಿ ದೇವಿ ಮಂತ್ರ ಯಾಕೆ ಬಂದಿದೆ ಅಲ್ಲಿ? ಅದೇ ಕಾರಣಕ್ಕೆ ಅಂತ. ಹೀಗೆ ಆ ದೇವಿ ಪ್ರಾದುರ್ಭಾವಗೊಂಡಾಗ ಮತ್ತೆ ಮತ್ತೆ ನಮಸ್ಕಾರ ಮಾಡಿದ್ರಂತೆ ಇಂದ್ರಾದಿ ದೇವತೆಗಳು. ಭೂಯ ಅಂತ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅವರಿಗೆ, ಮಾತು ಇಲ್ಲ ಅವರಿಗೆ, ಅಂಥ ಸ್ಥಿತಿ ಇದೆ. ಅವಾಕ್ ಅನ್ನೋ ಹಾಗೆ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತೆ ಮತ್ತೆ ಅಡ್ಡ ಬೀಳೋದು ಒಂದೇ, ಬೇರೆ ಏನೂ ಇಲ್ಲ ಅಂಥ ಸ್ಥಿತಿ ದೇವತೆಗಳಿಗೆತ್ತಂತೆ. ದೇವಿ ಮೊಟ್ಟ ಮೊದಲು ಏನು ಮಾಡಿಲ್ಲ ಅಂತಂದರೆ, ಅವಳ ಮೊದಲ ಕಾರ್ಯ, ಅವತಾರದ ಮೊಟ್ಟ ಮೊದಲ ಕಾರ್ಯ ಯಾವುದು ಅಂದರೆ, ಒಂದು ಅವಲೋಕನ, ದೇವತೆಗಳ ಮೇಲೆ ಒಂದು ದೃಷ್ಟಿಪಾತ. ಆ ದೃಷ್ಟಿಪಾತದ ಪರಿಣಾಮ ಏನು ಅಂದರೆ, ದೇವತೆಗಳು ಮತ್ತೆ ಮೊದಲಿನಂತೆ ಆದರು ಅಂತಲ್ಲ, ಮೊದಲಿಗಿಂತ ದೃಢತರಾಹ ಅಂತ ಮಿಗಿಲಾದ ಸ್ವರೂಪ ಅವರಿಗೆ ಬಂತಂತೆ. ಮೊದಲಿನ ದೇಹಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ದೇಹ ಬಂತು ಅವರಿಗೆ. ಅದನ್ನೇ ಹೇಳಿದ್ದು, ಎಲ್ಲವನ್ನೂ ನಾವು ಕೊಟ್ಟರೆ ನಮಗೆ ನಷ್ಟ ಆಗೋದಿಲ್ಲ, ಯಾಕೆಂದರೆ ಅವಳು ಇಟ್ಕೊಳ್ಳೋದಿಲ್ಲ ಅಂತ. ಮಿಗಿಲಾಗಿಸಿ ಮರಳಿ ಕೊಡ್ತಾಳೆ ಅವಳದನ್ನು ಅಂತ. ಹಾಗೆ ಅವಳ ದೃಷ್ಟಿಪಾತ ಮಾತ್ರದಿಂದ ಅವಳಿಗೆ ಆ ಶಕ್ತಿ ಇದೆ. ಕಾಮ ಸಂಜೀವನೌಷಧಿ ಅಂತಿದೆಯಲ್ಲ, ಅಲ್ಲಿ ಕಾಮನನ್ನು ಆಕೆ ಮತ್ತೆ ಬದುಕಿಸ್ತಾಳೆ. ಹೇಗೆ ಅಂದರೆ, ಕೇವಲ ದೃಷ್ಟಿಪಾತ ಮಾತ್ರದಿಂದ. ಕಣ್ಣಿಗೆ ಆ ಶಕ್ತಿ ಇದೆ ಅವಳಿಗೆ ಅಂತ. ಕಾಮಾಕ್ಷಿ ಅಂತ ಕರೀತಾರೆ ನೋಡಿ. ಈ ದೇವಿ ಹೆಸರು ಕಾಮಾಕ್ಷಿ ಅಂತ. ಅಕ್ಷಿ ಅಂದರೆ ಕಣ್ಣು ಅಂತ. ಕಾಮಾಕ್ಷಿ ಅಂದರೆ ನೋಟವೇ ಸಾಕು ಕಾಮನೆಗಳನ್ನು ಈಡೇರಿಸೋದಕ್ಕೆ, ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ ಬೇರೆ ಏನು ಬೇಕಾಗೋದಿಲ್ಲ, ದೃಷ್ಟಿಪಾತ ಮಾತ್ರ ಸಾಕು. ಹಾಗಾಗಿ ನೀವು ದೇವಿಯನ್ನು ಕೇಳುವಾಗ ಬೇರೆ ಏನೂ ಕೇಳಬೇಡಿ, ನೋಡು ಅಂತ ಕೇಳಿ ಅಷ್ಟೆ. ನನ್ನನ್ನು ನೋಡು ಅಂತ, ಬೇರೆ ಏನೂ ಕೇಳಬೇಕಾಗಿಲ್ಲ. ಕೇವಲ ನಿನ್ನ ದೃಷ್ಟಿ ನಮ್ಮ ಮೇಲೆ ಇರಲಿ ಅಂತ ಇಷ್ಟು ಮಾತ್ರ ಕೇಳಬೇಕಾಗಿರುವಂಥದ್ದು. ಯಾಕೆಂದರೆ ಒಂದು ವರದಲ್ಲಿ ಎಲ್ಲ ವರಗಳು ಸೇರಿವೆ. ನಿಮಗೆ ಏನೇನು ಬೇಕೋ ಎಲ್ಲವನ್ನೂ ಅದು ಒಂದರಲ್ಲೇ ಕೊಡ್ತಕ್ಕಂಥವಳು. ಹಾಗಾಗಿ ದೃಷ್ಟಿಪಾತ ಮಾತ್ರದಿಂದ ಆಕೆ ದೇವತೆಗಳನ್ನು ಪುನರುಜ್ಜೀವನ ಮಾಡ್ತಾಳೆ. ಪುನರುಜ್ಜೀವನದಿಂದಲೇ ಅವಳ ಕಾರ್ಯ, ಅವತಾರ ಕಾರ್ಯ ಆರಂಭ. ಪಾಪ ದೇವತೆಗಳು ಎಲ್ಲ ಕತ್ತರಿಸಿ ಹೋಮ ಮಾಡಿದರು. ಉಳಿದಿದ್ದನ್ನು ಅಗ್ನಿಗೆ ಸಮರ್ಪಣೆ ಮಾಡುವಾಗ ಅದು ಒಂದಷ್ಟು ಸಮರ್ಪಿತವಾಗಿತ್ತು. ಒಂದು ಅವರ ಚೈತನ್ಯ ಮಾತ್ರ ಉಳಿದಿತ್ತು ಅಂತ ಅನ್ಬೋದು. ಒಂದು ಕುಟುಕು ಚೈತನ್ಯ, ಅಲ್ಲಿ ಆ ಇಂದ್ರಭಾವ, ಅಗ್ನಿಭಾವ ಅಷ್ಟು ಮಾತ್ರ ಉಳಿದಿರ್ಬೋದು. ಅಲ್ಲಿಂದಲೇ ಪ್ರಣಾಮ ಮಾಡ್ತಾರೆ ಅವರು. ಉಳಿದ ತಮ್ಮ ಸ್ವರೂಪದಿಂದಲೇ ಪ್ರಣಾಮವನ್ನು ಮಾಡ್ತಾರೆ ಅವರು, ಭಾವದಿಂದ ಪ್ರಣಾಮವನ್ನು ಮಾಡ್ತಾರೆ ಅವರು. ಆಕೆ ಅನುಗ್ರಹ ಮಾಡಿದಾಗ ಮತ್ತೆ ಮೊದಲಿನಂತೆ ಆಸು ಅಂದರೆ ಕಡಿಮೆ, ಹೆಚ್ಚಿನದು ಬಂತು ಅವರಿಗೆ. ತಯಾ ವಿಲೋಕಿತಾ ಸದ್ಯ ಕೂಡಲೇ ತೇ ಸರ್ವೇ ವಿಗತ ಜ್ವರ, ಭಯ ಹೊರಟೋಯ್ತಂತವರಿಗೆ. ಅಲ್ಲಿ ತನಕ ಭಯ ಇತ್ತಲ್ಲ ಬಂದು, ಆ ಭಯ ಮೊದಲು ದೂರ ಆಯಿತು. ಸಂಪೂರ್ಣ ಅಂಗ, ಎಲ್ಲ ಅಂಗಗಳು ಮತ್ತೆ ಮರಳಿ ಉದಯಿಸಿ ಬಂದವು. ದೃಢತರಾಹ, ಆ ಮೊದಲಿನ ದೃಢತ್ವ ಏನಿದೆ ಅದಕ್ಕಿಂತ ಹೆಚ್ಚಿನ ದೃಢತ್ವ, ಹೆಚ್ಚಿನ ಶಕ್ತಿ ಅವರಿಗೆ ಬಂತು. ವಜ್ರದೇಹ, ವಜ್ರ ಶರೀರಗಳಾದರು ಅವರೆಲ್ಲರೂ ಕೂಡ. ಮಹಾಬಲಾಹ, ಆ ಮೊದಲಿನ ಬಲಕ್ಕೆ ಈಗಿನ ಬಲಕ್ಕೆ ಹೋಲಿಕೆ ಮಾಡುವಂತೆ ಇಲ್ಲ, ಹೆಚ್ಚಿನ ಬಲ ಅವರಿಗೆ ಪ್ರಾಪ್ತ ಆಯಿತು. ಇದು ಉದಾಹರಣೆ. ಇದು ನೀವು ಎಲ್ಲವನ್ನೂ ಅಮ್ಮನವರಿಗೆ ಕೊಟ್ಟರೆ ಅದು ಮಿಗಿಲಾಗಿ, ಅಂದರೆ ಎಷ್ಟೋ ಪಾಲು ಹೆಚ್ಚಾಗಿ ನಿಮಗೆ ತಿರುಗಿ ಬರ್ತದೆ. ಏನನ್ನು ಕೊಟ್ಟರೂ ಅದು ಮಿಗಿಲಾಗಿ ನಿಮಗೆ ಮರಳಿ ಬರ್ತದೆ ಅಂತ.
ಹಾಗೆ ಕೊಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ, ನಷ್ಟ ಏನೂ ಆಗೋದಿಲ್ಲ ನಿಮಗೆ. ಯಾವಾಗ ಸಂಪೂರ್ಣಾಂಗರಾದರೋ ನಾಲಿಗೆಯೂ ಬಂತಲ್ಲ, ವಾಕು ಬಂತು, ದೇವಿಯ ಕೃಪೆಯಿಂದ ದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಆ ಸ್ತೋತ್ರಕ್ಕೆ ಲಲಿತಾ ಸ್ತವರಾಜ ಎಂಬುದಾಗಿ ಹೆಸರು. ನಿಮಗೆ ಅದು ಲಭ್ಯ ಆಗ್ತದೆ. ಈಗ ನೀವಿರುವಲ್ಲಿ ನಿಮಗೆಲ್ರಿಗೂ ಕೂಡ ಅದನ್ನು ಕೊಡ್ತಾರೆ. ಈಗ ಅದನ್ನು ಇಟ್ಕೊಳ್ಳಿ, ಯಾಕೆಂದರೆ ಎಂಥ ಒಂದು ಅದ್ಭುತವಾದ ಸಂದರ್ಭದಲ್ಲಿ ಆ ಸ್ತೋತ್ರದ ಒದೆಯಾಗಿದೆ ಅಂದರೆ ಅದೇ ಚಿದಗ್ನಿ ಕುಂಡದಿಂದ ದೇವಿ ಎದ್ದು ಬಂದು ಕೂಡಲೇ ದೇವತೆಗಳು ಮಾಡಿರ್ತಕ್ಕಂಥ ಸ್ತೋತ್ರ ಅದು. ನಿಮ್ಮ ಎಲ್ಲ ಅಪೇಕ್ಷೆಗಳನ್ನು ಪೂರ್ತಿ ಮಾಡಲಿಕ್ಕೆ ಶಕ್ತಿ ಇರ್ತಕ್ಕಂಥ ಸ್ತೋತ್ರ ಅದು. ಆದರೆ ಅದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ. ಯಾಕೆಂದರೆ ಇವಳು ಸ್ವಭಾವ ಹಾಗೆ ಅಂತ, ಅವಳು ಗುಟ್ಟಾಗಿ ಹೋಗುವಂಥದ್ದು ಅಂತ, ಒಂದು ಗುಟ್ಟನ್ನು ಕೊಂಚ ರಟ್ಟು ಮಾಡುವಂಥ ಪ್ರಯತ್ನ ಅದು. ನಿಮ್ಮಿಷ್ಟು ಜನಕ್ಕೆ ಅದನ್ನು ಕೊಡ್ತೇವೆ ನಾವು, ಆ ಲಲಿತಾ ಸ್ತವರಾಜನ ಕೊಡ್ತೇವೆ. ಮತ್ತು ಯಾರು ಇಟ್ಕೊಳ್ತೀರೋ, ಯಾರು ಮುಂದುವರಿಸ್ತೀರೋ ಅದೆಲ್ಲ ಅವಳ ಇಚ್ಛೆಗೆ ಸಲ್ಲುವಂಥದ್ದು, ಅವಳ ಅಪೇಕ್ಷೆಗೆ ಸೇರಿರುವಂಥದ್ದು ಅದ್ಭುತವಾಗಿರುವಂಥ ಸ್ತೋತ್ರ. ಜಯದೇವಿ ಜಗನ್ಮಾತಃ ಜಯದೇವಿ ಪರಾತ್ಪರೆ ಕೊಡ್ಬೋದು, ಎಲ್ರಿಗೂ ಕೊಡ್ಬೋದು ಈಗ ಆ ಸ್ತೋತ್ರವನ್ನು. ಜಯ ಕಲ್ಯಾಣ ನಿಲಯೇ ಜಯ ಕಾಮಕರಾತ್ಮಿಕೆ ಜಯ ಕಾಮೇಶ ವಾಮಾಕ್ಷಿ ಜಯ ಕಾಮಾಕ್ಷಿ ಸುಂದರಿ. ಕಾಮಾಕ್ಷಿ, ಕಂಚಿ ಕಾಮಾಕ್ಷಿ ಇದ್ದಾಳಲ್ಲ, ಅದು ಈ ದೇವಿಯ ಮೂಲ ಸ್ವರೂಪ. ಅದು ಅಲ್ಲೇ ಪ್ರಾದುರ್ಭಾವ ಇದೆ ದೇವಿಯದು. ಕಾಂಚಿಯೇ ಮೂಲ ಇದಕ್ಕೆ. ಕಾಶಿ ಹೇಗೆ ಶಿವನಿಗೆ ಮೂಲವೋ, ಕಾಂಚಿ ಹಾಗೆ ಈ ಅಮ್ಮನವರಿಗೆ, ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿಗೆ ಮೂಲ ಕಾಂಚಿಯೇ ಹೌದು ಅಂತ. ಹಾಗಾಗಿ ಜಯ ಕಾಮಾಕ್ಷಿ ಸುಂದರಿ ಜಯ ಅಖಿಲ ಸುರಾರಾಧ್ಯೆ ಜಯ ಕಾಮೇಶಿ ಕಾಮದೆ ಜಯ ಬ್ರಹ್ಮಮಯೇ ದೇವಿ ಬ್ರಹ್ಮಾನಂದ ರಸಾತ್ಮಿಕೆ ಜಯ ನಾರಾಯಣಿ ಪರೇ ನಂದಿತಾಶೇಷ ವಿಷ್ಟಪೆ ಜಯ ಶ್ರೀಕಂಠ ದಯಿತೆ ಜಯಶ್ರೀ ದಲಿತಾಂಬಿಕೆ ಜಯಶ್ರೀ ವಿಜಯೇ ದೇವಿ ವಿಜಯಶ್ರೀ ಸಮೃದ್ಧತೆ ಜಾತಸ್ಯ ಜಾಯಮಾನಸ್ಯ ಚೇಷ್ಟಾಪೂರ್ತಸ್ಯ ಹೇತವೇ. ಹುಟ್ಟಲಿಕ್ಕಿರ್ತಕ್ಕಂಥವನು ಎಲ್ಲರ ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕೆ ಅವಳೇ ಕಾರಣ ಅಂತ. ಜಾತಸ್ಯ ಜಾಯಮಾನಸ್ಯ ಚ ಇಷ್ಟಾಪೂರ್ತಸ್ಯ ಹೇತವೇ ನಮಸ್ತಸ್ಸಿ ತ್ರಿಜಗತಾಂ ಪಾಲಯಿತ್ರಿ ನಮೋ ನಮಃ ಎಂಬುದಾಗಿ ಆರಂಭ ಆಗಿ ಆ ಸ್ತೋತ್ರ ಅದು ಮುಂದುವರಿತಿದೆ. ಅದ್ಭುತವಾಗಿರುವಂಥ ಸ್ತೋತ್ರ ಅದು. ಈ ಸ್ತೋತ್ರಕ್ಕೆ ಫಲ ಏನು ಎಂಬುದನ್ನು ಹೇಳಿ ಇವತ್ತಿನ ಈ ಪ್ರವಚನವನ್ನು ನಾವು ಅದರ ಕೊನೆಗೆ ಹಂತ ಅದು ಪರಿವರ್ತನೆ ಮಾಡೋಣ. ಅದನ್ನು ಈ ಸ್ತೋತ್ರವನ್ನು ಯಾರು ಪಠನೆ ಮಾಡ್ತಾರೋ ಧರ್ಮ ಅವರಲ್ಲಿ ನೆಲೆ ನಿಲ್ಲುತ್ತದೆ ಅಂತ. ಯಾರು ಈ ಸ್ತೋತ್ರವನ್ನು ಪಠನೆ ಮಾಡ್ತಾರೋ ಅವರು ಧರ್ಮಕ್ಕೆ ಭಾಜನರಾಗ್ತಾರೆ. ಇದು ತುಂಬ ಮುಖ್ಯವಾಗಿರುವಂಥದ್ದು. ಎಲ್ಲಿ ಧರ್ಮಮೋ ಅಲ್ಲಿ ಜಯ ಅಂತ. ಯಥೋ ಧರ್ಮ ತಥೋ ಜಯ ಅಂತ. ಯಥೋ ಧರ್ಮ ತತಃ ಕೃಷ್ಣ ಯತಃ ಕೃಷ್ಣ ತಥೋ ಜಯ ಅಂತ. ಎಲ್ಲಿ ಧರ್ಮವೋ ಅಲ್ಲಿ ಭಗವಂತ, ಎಲ್ಲಿ ಭಗವಂತನೋ ಅಲ್ಲಿ ಜಯ ಅಂತ ಹೇಳ್ತಾರಲ್ಲ. ಹಾಗೆ ಮೊಟ್ಟ ಮೊದಲು ಧರ್ಮ ಅವರನ್ನು ವರಿಸ್ತದೆ. ಆಮೇಲೆ ಶ್ರೀ ಸಂಪತ್ತು ಅಂತ ಎರಡನೇ ಫಲ ಅದು. ಧರ್ಮ ಶ್ರೀ ಎಲ್ಲ ಬಗೆಯ ಸಂಪತ್ತು, ಬರೇ ನೋಟು ನಾಣ್ಯ ಅಂತ ಅಂದ್ಕೊಳ್ಬೇಡಿ. ಸಂತಾನವೂ ಸಂಪತ್ತೆ, ವಿದ್ಯೆಯೂ ಸಂಪತ್ತೆ, ಎಲ್ಲವೂ ಸಂಪತ್ತೆ, ಜೀವನೋಪಯೋಗಿ ಎಲ್ಲವೂ ಕೂಡ ಸಂಪತ್ತೆ ಅಂತ. ಅದನ್ನು ಕೂಡ ಈ ಸ್ತೋತ್ರ ಕೊಡುವಂಥದ್ದು, ಯಶಸ್ಸನ್ನು ಕೊಡುವಂಥದ್ದು ಈ ಸ್ತೋತ್ರ ಇದು. ಧರ್ಮ ಶ್ರೀ ಮತ್ತು ಯಶಸ್ಸು, ವಿದ್ಯೆಯನ್ನು ಕೊಡ್ತದೆ, ವಿನಯವನ್ನು ಕೊಡ್ತದೆ. ಇದು ಭಾಳ ಮುಖ್ಯ. ಇದು ವಿದ್ಯೆ ಬಂದು ವಿನಯ ಬರದೇ ಇದ್ದರೆ ಅವನು ರಾವಣ ಆಗಿಬಿಡ್ತಾನೆ ಆಮೇಲೆ. ಹಾಗಾಗಿ ವಿದ್ಯಾ ವಿನಯ ಸಂಪನ್ನ ನೀರೋಗಾ, ಆರೋಗ್ಯವನ್ನು ಕೊಡುವಂಥದ್ದು, ರೋಗ ಪರಿಹಾರವನ್ನು ಮಾಡುವಂಥದ್ದು ಆ ಶಕ್ತಿ ಕೂಡ ಈ ಸ್ತೋತ್ರಕ್ಕಿದೆ. ದೀರ್ಘಜೀವಿನಃ, ಆಯುಸ್ಸನ್ನು ಕೊಡ್ತದೆ, ದೀರ್ಘಾಯುಸ್ಸನ್ನು ಕೊಡ್ತದೆ ಇದು. ಆಮೇಲೆ ಪುತ್ರ ಮಿತ್ರ ಕಲತ್ರಾದ್ಯ, ಬಳಗ, ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಅಥವಾ ಪತ್ನಿ ಇತ್ಯಾದಿ ಇತ್ಯಾದಿ. ಪುತ್ರ ಮಿತ್ರ ಕಲತ್ರಾದ್ಯ ಅಂದರೆ ಜನಪರಿವಾರ. ನಮ್ಮ ಸುತ್ತಮುತ್ತ ದೊಡ್ಡದೊಂದು ಜನಪರಿವಾರ ಏರ್ಪಡ್ತದೆ ಈ ಸ್ತೋತ್ರವನ್ನು ಯಾರು ಪಡಿಸ್ತಾ ಇರ್ತಾರೋ ಅಂಥವ್ರಿಗೆ. ಇದಲ್ಲದೆ ಇನ್ನೇನೇನು ಬೇಕು ಅದೆಲ್ಲವನ್ನು ಕೂಡ ಆ ಸಮಯದಲ್ಲಿ ಆಕೆ ಅನುಗ್ರಹ ಮಾಡಿ ಕೊಡ್ತಾಳೆ ಅಂಥ ಸ್ತೋತ್ರ ಇದು. ಲಲಿತಾ ಸ್ತವರಾಜ, ಸೌಂದರ್ಯ ಲಹರಿ ಹೇಗೋ, ಲಲಿತಾ ಸಹಸ್ರನಾಮ ತ್ರಿಶತಿ ಅಷ್ಟೋತ್ತರ ಹೇಗೋ, ಷೋಡಶಾಕ್ಷರಿ ಪಂಚದಶಾಕ್ಷರಿಗಳು ಹೇಗೋ ಹಾಗೆ ಇರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸ್ತೋತ್ರ ಇದು. ಚಿಕ್ಕದು, 36 ಶ್ಲೋಕ ಇರ್ತಕ್ಕಂಥದ್ದು, 36 ಶ್ಲೋಕ ಇರ್ತಕ್ಕಂಥದ್ದು. ಈ ಶ್ಲೋಕವನ್ನು, ಈ ಸ್ತೋತ್ರವನ್ನು ಪಠನೆ ಮಾಡಿ ನಿತ್ಯವೂ ಕೂಡ ನಮ್ಮ ಶ್ರೇಯಸ್ಸಿಗೆ ಅದು ಕಾರಣ ಆಗುವಂಥದ್ದು. ಹೀಗೆ ಸ್ತೋತ್ರ ಮಾಡಿದ ಬಳಿಕ ಕೇಳು ವರವನ್ನು, ಬೇಕಾದ ವರವನ್ನು ಎಂಬುದಾಗಿ ದೇವಿ
ಇಂದ್ರನಿಗೆ ಸೂಚನೆ ಕೊಡ್ತಾಳೆ, ವರೇಣ ಛಂದಯಾಮಾಸ, ಏನು ಬರಬೇಕು ನಿನಗೆ ಕೇಳು. ಇಂದ್ರನ ಮಾತು ತುಂಬ ಚೆನ್ನಾಗಿದೆ, ಇಲ್ಲಿ ಇಂದ್ರನ ಪಾತ್ರವೇ ತುಂಬ ಚೆನ್ನಾಗಿದೆ. ಈ ಬೇರೆ ಎಲ್ಲ ಕಡೆ ಇಂದ್ರನ ಪಾತ್ರನೇ ಒಂಥರ ಸ್ವಲ್ಪ ಬೇರೆ ಬೇರೆ ರೀತಿ ಇರ್ತದೆ ನಮಗೆ. ಅಂದರೆ ಯಕ್ಷಗಾನದ ಇಂದ್ರ ಅಂದ್ರಂತೂ ಅದು ಹೇಳಿಯ ಪ್ರಯೋಜನ ಇಲ್ಲ, ಆಗಿರ್ತದೆ ಅದು. ಈ ಇಂದ್ರ ಮಾತ್ರ ತುಂಬ ಗಂಭೀರವಾಗಿರ್ತಕ್ಕಂಥ ಇಂದ್ರ ಅಂತ. ಹಾಗಾಗಿ ದೇವತೆಗಳೆಲ್ಲ ಎದ್ದು ಓಡಿ ಹೋದರೂ ಕೂಡ ರಾಕ್ಷಸರ ದಾಳಿಗೆ ಭಯಪಟ್ಟು ಇಂದ್ರ ಎದ್ದು ಓಡಲಿಲ್ಲ ಅಂತ, ಬೇಡ ಅಂತ, ಇಲ್ಲೇ ಇರೋಣ, ಸಾವು ಬಂದರೆ ಬರಲಿ, ದೇವಿಯಲ್ಲಿ ಐಕ್ಯ ಆಗೋಣ, ದೇವಿ ಸೇವೆ ಮಾಡ್ತಾ ಮಾಡ್ತಾ ಸಾವು ಬಂದರೆ ಬರಲಿ ಎನ್ನುವಂತೆ ಅವನು ಪ್ರೇರಣೆ ಕೊಟ್ಟವನು ಉಳಿದ ದೇವತೆಗಳಿಗೆ. ಆತ್ಮಹೋಮ, ಅಂಗಾಂಗ ಹೋಮ ಅವನದ್ದೇ ಪ್ರೇರಣೆ, ಇಂದ್ರನದ್ದೇ ಪ್ರೇರಣೆ ಅದು. ವರ ಕೇಳುವಾಗಲೂ ಕೂಡ ಹಾಗೆ ತುಂಬ ಗಂಭೀರವಾಗಿ ವರ ಕೇಳ್ತಾನೆ ಅವನು. ವರ ಕೇಳದೇ ಇಲ್ಲ ಅವನು. ಕೇಳಿದ್ದೇನು ಅಂದರೆ, ಯದಿ ತುಷ್ಟಾಸಿ ಕಲ್ಯಾಣಿ, ಅಮ್ಮ ನಿಂಗೆ ಸಂತೋಷ ಆಯ್ತಾ ನಿಂಗೆ ನಮ್ಮ ಬಗ್ಗೆ, ಆಶೀರ್ವಾದ ಇದೆಯಾ ನಂದು? ನನಗೇನು ಹೇಳಲಿಕ್ಕಿಲ್ಲ, ನನ್ನ ಸ್ಥಿತಿಯನ್ನು ಮಾತ್ರ ಹೇಳ್ಕೊಡ್ತೇನೆ. ವಯಂ ದೈತ್ಯ ಅಂದರೆ ನಿರ್ಜಿತಾ, ನಾವು ಭಂಡಾಸುರನಿಗೆ ಸೋತವರು, ಎಲ್ಲವನ್ನೂ ಕಳ್ಕೊಂಡವರು. ದುರ್ಧರಂ ಜೀವಿತಂ ದೇವಿ, ಈಗ ನಮ್ಮ ಸ್ಥಿತಿ ಹೇಗಿದೆ, ಇಂದ್ರ ಚಂದ್ರ ಎಲ್ಲ ಆಮೇಲೆ ಬದುಕುವುದೇ ಕಷ್ಟ ಅಂತ. ದುರ್ಧರಂ ಜೀವಿತಂ ದೇವಿ, ಬದುಕೇ ಕಷ್ಟ ಅನ್ನೋ ಸ್ಥಿತಿ. ಇಂದ್ರನೇ ಉಳಿಯೋದಿಲ್ಲ ಮುಂದೆ, ಅಂಥ ಸ್ಥಿತಿ ಹೀಗಿರ್ತಕ್ಕಂಥದ್ದು. ಇನ್ನೇನು ಹೆಚ್ಚು ಹೇಳಲಿಕ್ಕಿಲ್ಲ, ನಿನಗೆ ಶರಣಾಗಿದ್ದೇವೆ ಅಂತ ಇಷ್ಟು ಮಾತ್ರ ಹೇಳ್ತಾನೆ. ಏನಾಗಬೇಕು ಅಂತ ಅವನು ಹೇಳೋದಿಲ್ಲ. ಇದು ನಮಗೆ ಒಂದು ಸುಳಿವು ಇದು ಅಂತ. ನಾವು ಹೇಗೆ ಹೋಗಬೇಕು ಈ ಅಮ್ಮನವರನ್ನು ಉಪಾಸನೆ ಮಾಡುವಾಗ, ನೀವು ಉದ್ದ ಬೇಡಿಕೆ ಪಟ್ಟಿ ತಗೊಂಡು ಹೋಗಬೇಡಿ, ಅಗತ್ಯ ಇಲ್ಲ ಅದು ಅಂತ. ಯಾಕೆಂದರೆ ನೀವು ಮೂರ್ಖರಾಗ್ತೀರಿ. ಅದಕ್ಕಿಂತ ಹೆಚ್ಚು ಕೊಡ್ಬೋದು ಅಮ್ಮನವರು. ಯಾಕೆಂದರೆ ಅವಳಿಗೆ ಮುಂದೇನು ಅಂತ ಗೊತ್ತಿದೆ, ಯಾವಾಗ ಏನು ಬೇಕಾಗ್ತದೆ ಅಂತ ಗೊತ್ತಿದೆ ಅವಳಿಗೆ, ಅದನ್ನು ನೋಡಿ ಕೊಡ್ತಾಳೆ ಅವಳು ಅಂತ. ನಾವೇ ಕೇಳಿದ್ರೆ ಪೆದ್ದರಾಗೆ ಇವತ್ತು ನಮಗೇನು ಕಾಣ್ತಾ ಇದೆ ಅದನ್ನು ಮಾತ್ರ ಕೇಳ್ತೇವೆ, ನಾಳಿದ್ದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಂದ್ರನ ಸ್ಥಿತಿ ಇದೆಯಲ್ಲ ತುಂಬ ನಮಗೆ ಒಂದು ಸಲಹೆ ಸೂಚನೆ ಕೊಡ್ತಕ್ಕಂಥ ನಡವಳಿಕೆಯನ್ನು ಇಂದ್ರ ಮಾಡಿದಾನೆ ಅಲ್ಲಿ. ಇಷ್ಟೇ ಹೇಳೋದವನು, ಯಥಾಯೋಗ್ಯಂ ತಥಾಕುರು, ನಮ್ಮ ಸ್ಥಿತಿ ಇದು, ಯಥಾಯೋಗ್ಯಂ ತಥಾಕುರು, ಏನು ಮಾಡ್ತೀವಿ ಮಾಡು, ನಿನಗೆ ಸೇರಿದ್ದು ಅಂತ. ಇಷ್ಟೇ ಇಂದ್ರ ಹೇಳುವಂಥದ್ದು. ಅದಕ್ಕೆ ದೇವಿ ಹೇಳ್ತಾಳೆ, ನಿಂಗೆ ಏನು ಬೇಕು ಅಂತ ಗೊತ್ತಲ್ಲ ನನಗೆ, ನಾನು ಮಾಡ್ತೀನಿ. ಅಹಮೇವ ವಿನಿರ್ಜಿತ್ಯ ಭಂಡಂ ದೈತ್ಯಕುಲೇಶ್ವರಂ ಅಚರಾತ್ತವ ದಾಸ್ಯಾಮಿ ತ್ರೈಲೋಕ್ಯಂ ಸಚರಾಚರಂ. ಭಂಡಾಸುರನ ಯುದ್ಧಕ್ಕೆ ನೀನು ಹೋಗಬೇಕಾದ್ದಿಲ್ಲ, ನೀನು ಸುಖವಾಗಿ ನಿನ್ನಷ್ಟಕ್ಕೆ ನೀರು, ನಾನೇ ಸ್ವತಃ ಯುದ್ಧಕ್ಕೆ ಹೋಗ್ತೇನೆ. ಭಂಡಾಸುರಂ ಅಹಮೇವ ವಿನಿರ್ಜಿತ್ಯ ಭಂಡಂ ದೈತ್ಯಕುಲೇಶ್ವರಂ, ದೈತ್ಯಕುಲೇಶ್ವರನಾದ ಭಂಡಾಸುರನನ್ನು ನಾನೇ ಗೆದ್ದು ಅವನ ಸಂಹಾರ ಮಾಡಿ ನಿನಗೆ ಈ ಮೂಜಗವನ್ನು ಕೂಡ ಮರಳಿ ಒಪ್ಪಿಸ್ತೇನೆ, ನಿರ್ಭಯರಾಗಿರಿ, ನಿಶ್ಚಿಂತರಾಗಿರಿ ಎಂಬುದಾಗಿ ಆ ದೇವಿ ಹೇಳಿದ್ಲು. ಯಾಕೆಂದರೆ ಅವಳು ಹುಟ್ಟಿ ಆ ಕಾರಣಕ್ಕೋಸ್ಕರ ಇರತಕ್ಕಂಥದ್ದು. ದೇವಕಾರ್ಯ ಸಮುದ್ಯತ ಚಿದಗ್ನಿಕುಂಡ ಸಂಭವತ, ದೇವಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯಕ್ಕೋಸ್ಕರವಾಗಿ ಅವಳು ಉದಿಸಿ ಬಂದಿರತಕ್ಕಂಥವಳು. ಇದೆಲ್ಲವನ್ನು ನೀವು ಹಾಗಾಗಿ ಭಾವಿಸಿ ಅರ್ಚನೆ ಮಾಡಬೇಕು. ಇನ್ನು ಮುಂದಕ್ಕೆ ನೀವು ಅರ್ಚನೆ ಮಾಡುವಾಗ ಆ ಶ್ಲೋಕಾರ್ಥವನ್ನು ಭಾವಿಸಿ ಅರ್ಚನೆ ಮಾಡಿದರೆ ಅವಳೇ ಒಲಿದು ಬಂದುಬಿಡ್ಬೋದು, ಅಮ್ಮನವರು ಒಲಿದು ಬಂದುಬಿಡ್ಬೋದು ಅಂತ. ನೀವೆಲ್ಲ ತುಂಬ ಭಕ್ತಿ ಉಳ್ಳವರು, ನಾವು ನೋಡಿದ್ದೇವೆ, ತುಂಬ ಒಂದು ಭಾವಿಸ್ತೀರಿ ನೀವೆಲ್ಲ. ಅಂಥ ಒಂದು ಆರ್ದ್ರ ಮನಸ್ಸಿಂದ ಭಾವಿಸಿದರೆ, ನಿನ್ನೆ ನಾವು ಹೇಳಿದ್ವಲ್ಲ, ವಿಧಿನ ಅವಿಧಿನ, ನೀವು ವಿಧಿಯಿಂದ ಮಾಡಿ ಅವಿಧಿಯಿಂದ ಮಾಡಿ, ಆಕೆ ಒಲಿತಾಳೆ. ವಿಧಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ಭಾವ ಹೆಚ್ಚು ಕಡಿಮೆ ಆಗಲಿಕ್ಕಿಲ್ಲ. ಭಾವ ಬೇಕು. ಭಾವದ ಲೋಪವನ್ನು, ಭಾವದ ಕೊರತೆಯನ್ನು ಆಕೆ ಸಹಿಸೋದಿಲ್ಲ. ಹಾಗಂತ ನೀವು ಮಾಡೋ ಪೂಜೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಒಂದು ಹೂ ಸಿಗಲಿಲ್ಲ ಇವತ್ತು ಅಂತಂದರೆ ಅವಳು ಮನ್ನಿಸ್ಬೋದು ಅದನ್ನು ಅಂತ. ವಿಧಿನ ಅವಿಧಿನ ಎರಡಕ್ಕೂ ಅವಕಾಶ ಕೊಟ್ಟಿದ್ದಾಳೆ ಅವಳು. ಆದರೆ ಭಾವದಲ್ಲಿ ಮಾತ್ರ ಮೋಸ ಇರಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ನೀವೆಲ್ಲೋ ಯಾವುದೋ ಹಣಕಾಸು ಅಂಗಡಿ ನೆನಪು ಮಾಡ್ಕೊಂಡು ಕುಂಕುಮ ಹಾಕ್ತಾ ಇರಬಾರ್ದು, ಭಾವದಲ್ಲಿ ಮೋಸ ಆಗಬಾರ್ದು ಅಂತ. ಭಾವ ಅಲ್ಲೇ ಇರಬೇಕು ಅಂತ, ಮನಸ್ಸು ನಿಮ್ಮದಲ್ಲೇ ಇರಬೇಕು ಅಂತ. ಮನಸ್ಸಲ್ಲೇ ಇರೋದು ಹೇಗೆ, ಅಷ್ಟೊತ್ತೆಲ್ಲ ಮನಸ್ಸಲ್ಲಿ ಇರೋದು ಕಷ್ಟ ಅಂತ ನೀವು ಹೇಳ್ತಿರೋದು ಗೊತ್ತು ನಮಗೆ. ಅದಕ್ಕೆ ಅದು ಲಲಿತಾಸಹಸ್ರನಾಮ ಇರುವಂಥದ್ದು. ಅದು ಭಾವಿಸ್ತಾ ಹೋಗಿ, ಅದನ್ನು ಒಂದೊಂದು ಶ್ಲೋಕವನ್ನು ಭಾವಿಸ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಓಡಿಸ್ಬೇಡಿ. ಅರ್ಚನೆ ಮಾಡುವಾಗ ನಿನ್ನೆ 23 ನಿಮಿಷಕ್ಕೆ ಮುಗಿದಿತ್ತು, ಇವತ್ತು 19 ನಿಮಿಷಕ್ಕೆ ಮುಗಿಸ್ತೇನೆ ಅಂತ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇವತ್ತು 27 ನಿಮಿಷ ಆಗಲಿ, 30 ನಿಮಿಷ ಆಗಲಿ, ಇವತ್ತು ಎಷ್ಟು ಸಮಾಧಾನವಾಗಿ ನೀವು ಅದನ್ನು ಉಚ್ಚಾರಣೆ ಮಾಡ್ತೀರೋ ಅಷ್ಟು ಒಳ್ಳೆ ಫಲ ಇದೆ. ಸಮಾಧಾನವಾಗಿ ಹೇಳಬೇಕು, ಸಮಾಧಾನವಾಗಿ ಉಚ್ಚಾರಣೆ ಮಾಡಬೇಕು. ಜೊತೆಯಲ್ಲಿ ಅರ್ಥಾನುಸಂಧಾನ ಅಂತ ಎಷ್ಟು ಚೆನ್ನಾಗಿದೆ ಅದರ ಅರ್ಥ ಅಂದರೆ ಅದ್ಭುತವಾಗಿದೆ ಅದು ಅಂತ. ಅಷ್ಟೊತ್ತರಗೂ ಕೂಡ ಹಾಗೆ ಇದೆ, ತುಂಬ ಚೆನ್ನಾಗಿದೆ ಅದು. ಹಾಗೆ ಅರ್ಥಾನುಸಂಧಾನ ಮಾಡ್ತಾ ಹೋಗಬೇಕು ಅಂತ ಇದನ್ನು ಮಾತನ್ನು ಹೇಳಿ ನಾವು ಪೂರ್ಣ ಮಾಡ್ತೇವೆ. ಈ ಸಹಸ್ರನಾಮ ಯಾಕೆ ಅಂದರೆ, ಈಗ
ಚಿಕ್ಕ ಕರುವಿದೆ ಅಂತ ತಿಳ್ಕೊಳ್ಳಿ ನೀವು, ಅಥವಾ ಹಸು ಇದೆ ಅಂತ ಅಂದ್ಕೊಳ್ಳಿ ನೀವು. ಅದಕ್ಕೆ ಉದ್ದ ಹಗ್ಗವನ್ನು ಕಟ್ಟಿ ತೋಟದೊಳಗೆ ಬಿಡ್ತಾರೆ. ಕೆಲವು ಸಾರಿ ತೋಟದೊಳಗೆ ಅಂದರೆ ಅದೊಂದು ಮೇಯುವಂಥ ಸ್ಥಳದಲ್ಲಿ ಬಿಡ್ತಾರೆ. ತೋಟದೊಳಗೆ ಬೇಜಾರು ಮಾಡ್ಕೊಳ್ತೀನಿ, ಗೊತ್ತಿದೆ ನನಗೆ, ಹಾಗಾಗಿ ಬೇಡ. ಮೇಯುವಂಥ ಸ್ಥಳದಲ್ಲಿ ಉದ್ದ ಹಗ್ಗವನ್ನು ಕಟ್ಟಿ, ಹಿಂದಿನ ಕಾಲದಲ್ಲಿ ಅದು ಮೇಯುವಂಥ ತೋಟ ಇದ್ದರೆ ಏನು ಪರವಾಗಿಲ್ಲ, ನಮ್ದೇನು ಸಣ್ಣದೇನು ಇಲ್ಲದೆ ಇದ್ದರೆ, ದೊಡ್ಡದು ಮಾತ್ರ ಇದ್ದರೆ ಮೇಯ್ಲಿಕ್ಕೆ ಆಗ್ತದೆ, ತೊಂದರೆ ಏನೂ ಇಲ್ಲ ಅಂತ. ಹಾಗೆ ಕಟ್ಟಿ ಬಿಡ್ತಾರೆ ನೋಡಿ, ಅಷ್ಟು ಜಾಗದಲ್ಲಿ ಓಡಾಡ್ಬೋದು ಅದು. ಆ ಹಸು ಹಗ್ಗ ಎಷ್ಟು ಉದ್ದ ಇದೆಯೋ ಅಷ್ಟು ಜಾಗದಲ್ಲಿ ಓಡಾಡೋಕ್ಕೆ ತೊಂದರೆ ಇಲ್ಲ ಅಂತ, ಮೇಯ್ಬೋದು, ತೊಂದರೆ ಇಲ್ಲ ಅಂತ. ಹಾಗೆ ನಿಮ್ಮ ಮನಸ್ಸು ಅದು ಎಲ್ಲೆಲ್ಲಾರು ಓಡಾಡಬಾರ್ದು. ಅದು ಹಾಗಂತ ಓಡಾಡಲಿಕ್ಕೆ ಇಲ್ಲ ಅಂತಿಲ್ಲ, ನೀವು ಸುಮ್ಮನೆ ಇರೋದಿಲ್ಲ, ನೀವು ಒಪ್ಪೋದೇ ಇಲ್ಲ ಅದನ್ನು, ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಓಡಾಡಲಿ, ಅಡ್ಡಿ ಇಲ್ಲ, ಇಷ್ಟು ಜಾಗದಲ್ಲಿ ಓಡಾಡಲಿ ಅಂತ. ಅದೇ ಲಲಿತಾ ಸಹಸ್ರನಾಮ ಅಂತ, ಇದ್ರೊಳಗೆ ಓಡಾಡಲಿ ಅಂತ. ಈಗ 1000 ನಾಮಗಳು ಅದರ ಅರ್ಥ ಇದೆಯಲ್ಲ, ಅಲ್ಲಿ ನೀವು ಓಡಾಡ್ತಾ ಇದ್ದರೆ ಏನೂ ದೋಷ ಇಲ್ಲ. ಅದರ ಆಚೆಗೆ ಹೋದರೆ ತೊಂದರೆ ಇದೆ, ಕಷ್ಟ ಇದೆ ಅಂತ. ಹಾಗಾಗಿ ಲಲಿತಾ ಸಹಸ್ರನಾಮ ಅಂದರೆ ನಿಮ್ಮ ಮನಸ್ಸೆಂಬ ತುಂಟ ಹಸುವಿಗೆ ಉದ್ದ ಹಗ್ಗವನ್ನು ಕಟ್ಟಿ ಮೇಯಲಿಕ್ಕೆ ಬಿಟ್ಟಂತೆ ಅಂತ. ಮೇಯೋದು ಮಾತ್ರ ಏನನ್ನ ಅಂದರೆ ಅದು ತುಂಬ ಮಂಗಲಕರವಾಗಿರುವಂಥದ್ದು, ತುಂಬ ಪವಿತ್ರವಾಗಿರುವಂಥದ್ದು, ತುಂಬ ಶ್ರೇಷ್ಠವಾಗಿರುವಂಥದ್ದು. ಹಸುವಿಗೆ ಹುಲ್ಲು ತುಂಬ ಪ್ರಶಸ್ತ, ಶ್ರೇಷ್ಠ, ಅದು ಅಂಥದ್ದದು ಅಂತ. ಹಾಗಾಗಿ ಆ ಭಾವದಲ್ಲಿ ನೀವು ಇದನ್ನು ಮಾಡಬೇಕು ಎಂಬುದಾಗಿ ನಾವು ಇದನ್ನು ಈ ಸಮಯದಲ್ಲಿ ಹೇಳ್ತೇವೆ. ಹೀಗೆ ದೇವಿ ವರ ಕೊಟ್ಟು ಇನ್ನು ಮುಂದೆ ಏನಾಗಬೇಕು ಅಂದರೆ, ಮುಂದಕ್ಕೆ ಭಂಡಾಸುರನ ಸಂಹಾರ ಆಗಬೇಕು ಅನ್ನೋದು ಇದೆ. ಅದಕ್ಕಿಂತ ಮೊದಲು ಎರಡು ವಿಶೇಷ ಘಟನೆಗಳು ನಡೀತವೆ. ಈ ದೇವಿಗೆ ವಿವಾಹ ಆಗಬೇಕು. ಯಾಕೆಂದರೆ ಪಟ್ಟಾಭಿಷೇಕ ಆಗಬೇಕು ದೇವಿಗೆ. ಪಟ್ಟಾಭಿಷೇಕ ಆಗಬೇಕಲ್ಲ, ಪಟ್ಟಾಭಿಷೇಕ ಆಗಬೇಕು ಅಂದರೆ ವಿವಾಹ ಕೂಡ ಆಗಬೇಕು. ಪಟ್ಟಾಭಿಷೇಕ ಯಾಕೆ ಆಗಬೇಕು ಅಂದರೆ, ಮತ್ತು ನೀವು ಸಹಸ್ರನಾಮ ಹೇಳ್ತೀರಲ್ಲ, ಸಹಸ್ರನಾಮ ಏನು ಹೇಳ್ತೀರಿ? ಆರಂಭ ಏನದು? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ. ಎರಡನೇ ಶಬ್ದವೇ ಅದು, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಏನದು? ಆ ಸಿಂಹಾಸನೇಶ್ವರಿ ಆಗಬೇಕು ಅವಳು, ಶ್ರೀ ಮಹಾರಾಜ್ಞಿ ಆಗಬೇಕು ಅವಳು, ಶ್ರೀಮನ್ ನಗರ ನಾಯಕಿ ಆಗಬೇಕು ಅವಳು. ಆಗಬೇಕು ಅಂದರೆ ಈಗ ಪುರುಷ ಆಗಲಿ ಸ್ತ್ರೀ ಆಗಲಿ ಇಬ್ಬರು ಬೇಕಂತೆ, ಒಬ್ಬರನ್ನೇ ಸಿಂಹಾಸನ ಮೇಲೆ ಕೂರಿಸಾಗಿಲ್ಲ ಅಂತ. ಹಾಗಾಗಿ ಈಗ ನೀವೆಲ್ಲ ಸರಿ ಅಮ್ಮನವ್ರಿಗೊಂದು ವಿವಾಹ ಮಾಡಿಸ್ಲಿಕ್ಕಿದೆ ನಾಳೆ. ಆಮೇಲೆ ಒಂದು ಪಟ್ಟಾಭಿಷೇಕ ಕೂಡ, ಲಲಿತಾ ಪಟ್ಟಾಭಿಷೇಕ, ಅದು ಕೂಡ ತ್ರಿಪುರ ಸುಂದರಿಯ ರಾಜರಾಜೇಶ್ವರಿಯ ಪಟ್ಟಾಭಿಷೇಕ ಆದಮೇಲೆ ಆ ಮುಂದಿನ ಅವಳ ದೇವ ಕಾರ್ಯಕ್ಕೆ ಅವಳು ಹೊರಡುವಂಥದ್ದು ಇರುವಂಥದ್ದು. ಹಾಗಾಗಿ ವಿವಾಹ ಮಂಗಲ ಮತ್ತು ಪಟ್ಟಾಭಿಷೇಕ ಮಂಗಲದ ನಿರೀಕ್ಷೆಯಲ್ಲಿ ಇವತ್ತಿನ ಈ ಲಲಿತೋಪಾಖ್ಯಾನದ ಪ್ರವಚನವನ್ನು ಪರಿವಸನ ಮಾಡೋಣ. ಆಕೆಯ ಉದಯ ಸೂರ್ಯಪ್ರಭೆ, ಅರುಣಪ್ರಭೆ ನಿಮ್ಮ ಮನಸ್ಸನ್ನು ಎಲ್ಲ ಆವರಿಸಲಿ, ನಿಮ್ಮ ಜೀವನವನ್ನು ಅದು ಆವರಿಸಲಿ, ನಿಮ್ಮ ಬದುಕನ್ನು ಅದು ಬೆಳಕಾಗಿಸಲಿ. ಆಗಲೇ ಹೇಳಿದ ಹಾಗೆ ಅವಳ ಕಾಲುಗುರನೇ ಬೆಳಕು ಅಂತ, ನಖದೀದಿತಿ ಅಂತ, ಅದು ನಿಮ್ಮ ತಮೋ ಗುಣವನ್ನು ಕಳೆದು ನಿಮ್ಮನ್ನು ಸಾತ್ವಿಕರನ್ನಾಗಿ ಮಾಡಲಿ, ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಹೇಳಿ ಎಲ್ಲ ವಾಗ್ಪುಷ್ಪಗಳನ್ನು ಲಲಿತಾ ತ್ರಿಪುರ ಸುಂದರಿಯ, ರಾಜರಾಜೇಶ್ವರಿಯ, ಶ್ರೀಮನ್ ನಗರ ನಾಯಕಿಯ, ಶ್ರೀಮತ್ ಸಿಂಹಾಸನೇಶ್ವರಿಯ, ಕಾಮೇಶ್ವರನ ಅರಸಿಯ, ಬಿಂದು ತ್ರಿಕೋಣ ರೂಪಿಣಿಯ ಚರಣಾರ ಬಂಧಗಳಲ್ಲಿ ಸಮರ್ಪಣೆ ಮಾಡ್ತೇವೆ. ಶ್ರೀ ಲಲಿತಾಂಬಿಕಾ ಅರ್ಪಣಮಸ್ತು. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.